3 ಜನ ಪ್ರಯಾಣ ಶುರು ಮಾಡ್ತಾ ಇದೀವಿ. ನೀವು ನಮ್ಮ ಜೊತೆಗೆ ಬನ್ನಿ. ಇವರು ಒಂಥರ ಫ್ಲವರ್ ಥರನೇ ಇರ್ತಾರೆ, ಆದರೆ ಫ್ಲವರ್ ಅಲ್ಲ, ಫೈರ್. ಬಿಟ್ರೆ ಭಯ ಗಿಯ ನಮ್ಮ ಹಿಸ್ಟ್ರಿಲೇ ಇಲ್ಲ. ಭಯ ಅನ್ನೋ ಪದ ಏನು ಅಂತಾನೆ ನಂಗೆ ಚಿಕ್ಕ ವಯಸ್ಸಿಂದ ಗೊತ್ತಿಲ್ಲ. ನಾವೇನು ಹುಡ್ತಾ ಯಾರು ನಮ್ಮ ತಾತ ಮುತ್ತಾತ ಯಾರು ಇರಲಿಲ್ಲ ನಮಗೆ ಸಿನಿಮಾದಲ್ಲಿ. ನಮ್ಮ ಹತ್ರ ನಿಂಗೆ ಗೊತ್ತಲ್ಲ, ಲೆಜೆಂಡನ್ನೇ ನಾವು ರೆಡಿ ಮಾಡಿದ್ದೀವಿ. ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ. ನೀವು ಡೈಲಾಗ್ಸ್ನೆಲ್ಲ ರಘು ಸರ್ ಕೈ ಬರ್ಸಿದ್ದೀರಾ. ಸೊ ಏನಿದು, ಯಾಕೆ ಹಿಂಗೆ ಕಾಂಬಿನೇಷನ್? ಕತೆ ನಿಮ್ದೇನೆ? ರಾಜಕೀಯದವರು ಸುಮ್ಮನೆ ಅವ್ರಿಗೆ ಏನು ಸಿನಿಮಾ ಗೊತ್ತಿಲ್ಲ, ನಾನು ಎಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ರಿ ಸರ್. ನೀವು ಇವಾಗ ಕೊತ್ತಲವಾಡಿನ ಯಾಕೆ ನೋಡ್ಬೇಕು ಅಂತ ಜನ ಕೇಳ್ತೀರಾ? ಪ್ರಾಮಾಣಿಕವಾಗಿ ಹೇಳಿ. ಅಂದ್ರೆ ಥಿಯೇಟರ್ ಬಂದು ಅವ್ರು ಏನು ₹100 ಕೊಟ್ಟು ಒಳಗೆ ಬರ್ತಾರೆ, ಅವ್ರಿಗೆ ಸಿನಿಮಾ ಮೋಸ ಮಾಡಲ್ಲ ಅನ್ನೋ ಒಂದು ಭರವಸೆಯಲ್ಲಿ ಬಂದು ಸಿನಿಮಾ ನೋಡಿ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ನೀವೆಲ್ಲ ಸೂಪರ್ ಆಗೇ ಇರ್ತೀರಾ. ನಾನು ಇವಾಗ ನಿಜವಾಗ್ಲೂ ಹೇಳಬೇಕು ಅಂದರೆ ವೆಕೇಶನ್ಗೆ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕು? ಸಿಂಗಲಾಗಿ ಹೋದರೆ ಭಯ ಆಗುತ್ತೆ, ಅಂಥ ಜಾಗಕ್ಕೆ ಹೋಗಬೇಕು. ಸೊ ನಾನಿವಾಗ ಒಬ್ಬಳೇ ಹೋಗೋಕ್ಕೆ ರೆಡಿ ಇಲ್ಲ. ನನಗೆ ನಿಮ್ಗೆ ಕಾಣಿಸ್ತಿದ್ಯಾ ಅಲ್ಲಿ ನಾನು ಎಲ್ಲಿಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ಅಂತ. ನನ್ನ ಜೊತೆಗೆ ಒಬ್ಬರು ಡೇರ್ ಆಗಿರೋರನ್ನ ಕರ್ಕೊಂಡು ಹೋಗಬೇಕು, ಅವ್ರ ಜೊತೆಗೆ ಇನ್ನಿಬ್ಬರು ಬರ್ತಾರೆ. ಸೊ ಹಾಗಾಗಿ ನಾವು ಒಂದು 3 ಜನ ಪ್ರಯಾಣ ಶುರು ಮಾಡ್ತಾ ಇದ್ದೀವಿ. ನೀವು ನಮ್ಮ ಜೊತೆಗೆ ಬನ್ನಿ. ಸಖತ್ತಾಗಿರೋ ಒಂದು ನಿಮಗೆ ಏನೋ ತುಂಬ ಕುತೂಹಲ ಅನ್ನಿಸ್ಬೋದು. ಆ್ಯಂಡ್ ತುಂಬ ಅಚ್ಚರಿಗಳು ಇತ್ತೀಚೆಗೆ ನಿಮಗೆ ಸಿಕ್ಕಿರ್ಬೋದು, ಮತ್ತಷ್ಟು ಅಚ್ಚರಿಗಳು ಸಿಗುತ್ತೆ ಆ ಊರಿಗೆ ಹೋದರೆ. ಸೊ ನಾವೆಲ್ಲ ಹೋಗೋಣ ಇವಾಗ. ನನ್ನ ಜೊತೆಗೆ ಯಾರಿದ್ದಾರೆ ಗೊತ್ತಾ? ಇವರು ಒಂಥರ ಫ್ಲವರ್ ಥರನೇ ಇರ್ತಾರೆ, ಆದರೆ ಫ್ಲವರ್ ಅಲ್ಲ, ಫೈರ್ ಲೇಡಿ. ಎಸ್, ನನ್ನ ಫೇವ್ರೇಟ್ ಅವರು. ಈಗ ಅಲ್ಲ, ಈಗ ಪ್ರೊಡ್ಯೂಸರ್ ಆಗಿದ್ದಾರೆ ಅಂತ ಫೇವ್ರೇಟ್ ಅಲ್ಲ, ಅದಕ್ಕೆ ಮುಂಚೆಯಿಂದನೂ ಅವ್ರು ನಂಗೆ ತುಂಬ ಫೇವ್ರೇಟು. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೋಡಿ, ನಾನಿವಾಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿನ, ಎಲ್ರಿಗೂ ಅಂಡರ್ಸ್ಟುಡ್. ಅಷ್ಟು ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಕೊತ್ತಲವಾಡಿ. ಆ ಊರಿಗೆ ಕರ್ಕೊಂಡು ಹೋಗಿ ನೀವು ನನ್ನ. ಏನೇನು ನಡೀತಿದೆಯೋ ನಂಗೆ ಗೊತ್ತಿಲ್ಲ, ನಮ್ಮ ಡೈರೆಕ್ಟರ್ನ ಕೇಳಬೇಕೀಗ. ಸೊ ಫಸ್ಟ್ ನಿಮಗೆ ವೆಲ್ಕಮ್. ಥ್ಯಾಂಕ್ ಯು ಆ್ಯಂಡ್ ಇದಕ್ಕೆ ನನಗೆ ಹೆಂಗೆ ವೆಲ್ಕಮ್ ಮಾಡಬೇಕು, ಏನು ಹೇಳಬೇಕು ಗೊತ್ತಿಲ್ಲ. ಇವರು ಎಷ್ಟು ಅದೃಷ್ಟವಂತರು ಅಂದರೆ ಎಲ್ಲರೂ ಹೊಟ್ಟೆ ಕಿಚ್ಚಿಕೊಡೋವಷ್ಟು ಅದೃಷ್ಟವಂತರು. ಸೊ ಆದರೆ ಇವ್ರ ಹೆಸರು ಕಂಡ್ರೆ ನಂಗೆ ತುಂಬ ಭಯ. ಯಾಕೆ ಅಂತ ಹೇಳ್ತೀನಿ. ಸರ್, ಸಿರಾಜ್ ಸರ್, ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಭಯ ಭಕ್ತಿಯಿಂದ ಸ್ವಾಗತಿಸ್ತಿದ್ದೀನಿ. ಪ್ಲೀಸ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಯಾಕೆ ಅಂತ ತುಂಬಾ ಕಷ್ಟ ಅಲ್ವಮ್ಮ? ಕರೆಕ್ಟ್. ಅದ್ರ ಜೊತೆಗೆ ಇವ್ರ ಹೆಸರು ಆ ದಿನಗಳಲ್ಲಿ ರೌಡಿ ಹೆಸರು ಬೇರೆ, ರಾಜ್ ಅಂತ ಒಂದು ಬರುತ್ತೆ. ನೀವು ಆ ದಿನಗಳು ಸಿನಿಮಾ ಆಮೇಲೆ ನೋಡಿ. ಅದಕ್ಕೆ ಭಯ ನಮಗೆ. ಎರಡೆರಡು, ಒಂದು ಒಪ್ಸೋದು ಕಷ್ಟ, ಇನ್ನೊಂದು ಆ ಹೆಸರು ಕಷ್ಟ. ಆಮೇಲೆ ಈಗ ಹೆಸರಿಟ್ಟಿರೋದು ನೋಡಿ ಕೊತ್ತಲವಾಡಿ. ಆ್ಯಂಡ್ ಒಂದು ರೌಂಡ್ ಆ ಊರಿಗೆ ಹೋಗಿ ಬಂದರೆ ಅದೇನೇನು ಎದುರಿಸ್ತಾರೋ ಗೊತ್ತಿಲ್ಲ. ಆ ಟೀಸರ್ ನೋಡಿದ್ಮೇಲಂತೂ ನಾವು ಫುಲ್ ಶೇಕ್ ಆಗಿರೋದು ಗ್ಯಾರಂಟಿ. ಯಾಕಂದರೆ ಯಾವ ರೇಂಜ್ಗೆ ಅಂದರೆ ನೆಕ್ಸ್ಟು ಮೇ ಬಿ ನೀವು ಯಾರ್ಯಾರನ್ನು ಹುಟ್ಟಾಕ್ತಿದ್ದೀರಾ ಅಂದರೆ, ಈಗ ಎಷ್ಟು ರೇಂಜ್ಗೆ ಯಾರ್ಯಾರು ರೆಡಿ ಆಗ್ತಾರೋ ಇಲ್ಲಿ ನಂಗೆ ಗೊತ್ತಿಲ್ಲ. ಅದರಲ್ಲಿ ಇವರು ಒಂದು ಸೂಪರಾಗಿ ಪ್ರಶಾಂತ್ ನೀಲ್ ಥರ ರೆಡಿ ಆಗೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು. ಫಸ್ಟ್ ಸಿನಿಮಾನಲ್ಲೇ ಈ ಲೆವೆಲಿಗೆ ನಮಗೆ ಹವಾ ಇಟ್ಟಿದ್ದಾರೆ ಅಂದರೆ ಇನ್ನು ಮುಂದೆ ಏನೇನು ಕೊಡ್ತಾರೋ ಗೊತ್ತಿಲ್ಲ ನಮಗೆ. ಬಟ್ ಒಂದು ಸ್ಟೆಪ್ಪು, ಬಂಗಾರದಂಥ ಸ್ಟೆಪ್ ಇಟ್ಬಿಟ್ಟಿದ್ದೀರಾ ಸರ್ ನೀವು. ಇಂಡಸ್ಟ್ರಿಗೆ ಅದೇನೋ ಹೇಳ್ತಾರಲ್ಲ, ತುಂಬ ಅದೃಷ್ಟ ಮಾಡಿರಬೇಕು. ಆಮೇಲೆ ಲಕ್ ಒಂದೇ ನಮಗೆ ಮ್ಯಾಟ್ರ್ ಆಗುತ್ತೆ. ಯೋಗ ಯೋಗ್ಯತೆ ಎರಡೂ ಒಟ್ಟಿಗೆ ಕೂಡಿದಾಗ ಮಾತ್ರ ಇಂಥದ್ದೇನೋ ಸಂಭವಿಸೋಕ್ಕೆ ಸಾಧ್ಯ. ಸೊ ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಬಟ್ ಹಾರ್ಟ್ಲಿ ವೆಲ್ಕಮ್ ಟು ಮೈ ಶೋಸ್. ಥ್ಯಾಂಕ್ ಯು ಮೇಡಮ್. ಬಟ್ ದೊಡ್ಡ ಮಾತು ಹೇಳ್ಬಿಟ್ರಿ. ಪ್ರಶಾಂತ್ ಸರ್ ಲೆಜೆಂಡರಿ ಅವರು. ಇನ್ನು ಈಗ ಪುಟ್ಟೆಜ್ಜೆ ಇಟ್ಕೊಬಿಡ್ತಾ ಇದ್ದೀವಿ. ಪುಟ್ಟೆಜ್ಜೆನೇ ಇಷ್ಟು ಸದ್ದು ಮಾಡ್ತಿದ್ದಲ್ಲ ಸರ್. ಪ್ರಶಾಂತ್ ನೀಲು ನಮ್ಮವರೇ ಬಿಡಿ ಅಲ್ವಾ? ಪ್ರಶಾಂತ್ ನೀಲು ನಮ್ಮ ಮಗನೇ. ಅಂದ್ರೆ ಇನ್ನು ಕೆಲಸ ಮಾಡಬೇಕು. ಮೀಟ್ ಮಾಡಿ ಒಂದ್ಸಲಿ ಅವ್ರು ವಿಶ್ ಮಾಡಿದಾಗ ಇನ್ನೂ ಖುಷಿ ಆಗುತ್ತೆ. ಆಕ್ಚುಲಿ ತುಂಬಾ ದೊಡ್ಡ ಮಾತು. ಸದ್ಯದಲ್ಲೇ ಮೀಟ್ ಮಾಡ್ತಾರೆ. ಪ್ರಶಾಂತ್ ನೀಲು ಮಾಡಿಸ್ತೀನಿ ಬಿಡಿ, ತಲೆ ಕೆಡಿಸ್ಕೊಬಿಡಿ. ಇಲ್ಲ, ನೀವು ಕೆಲಸ ಮಾಡಿದ್ದೀರಾ. ಕೆಲಸ ಅಷ್ಟು ಚೆನ್ನಾಗಿ ಮಾಡಿದ್ಮೇಲೆ ಇಷ್ಟು ಚೆನ್ನಾಗೇ ಸದ್ದು ಮಾಡ್ತಾ ಇರೋದದು. ಸುಮ್ಮನೆ ಸದ್ದು ಮಾಡಲ್ಲ. ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂದರೆ ಅದ್ರ ವಿಷಯಕ್ಕೆ ಆಮೇಲೆ ಬರ್ತೀನಿ. ಅದಕ್ಕೆ ಮುಂಚೆ ನಮ್ಮ ಮುದ್ದಾದ ಹೀರೋಯಿನ್ ಕೂತಿದ್ದಾರೆ, ಅವನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆ್ಯಕ್ಚುಲಿ ಇದು ನಮ್ಮ ಸೆಕೆಂಡ್ ಇಂಟರ್ವ್ಯೂ. ಅವರು ಸೀರಿಯಲ್ ಇರಬೇಕಾದ್ರೆ ನಾನು ಮೀಟ್ ಮಾಡಿದ್ದು. ಬಟ್ ಇಷ್ಟು ಬೇಗ ಇಷ್ಟು ಒಳ್ಳೆ ಸ್ಟೆಪ್ ಸಿಕ್ಕತ್ತೆ ನಿಮಗೆ ಅಂತ ನೀವು ಅಂದ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ ಅಲ್ಲ? ಇಲ್ಲ, ಅಂದ್ಕೊಂಡಿರಲಿಲ್ಲ. ಬಟ್ ಹಾರ್ಟ್ಲಿ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇವಾಗ ಒಟ್ಟೊಟ್ಟಿಗೆ ಎಲ್ಲರೂ ಸಿಕ್ಕಿದ್ದಾರೆ. ಯಾರಿಗೆ ಏನು ಕೇಳಬೇಕು ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ, ಕನ್ಫ್ಯೂಷನ್ ಎಲ್ಲದೂ ಇದೆ. ಆ್ಯಂಡ್ ಒಂದೇನಂದರೆ, ಅಮ್ಮ ನೀವು ಇವತ್ತು ಈ ಸ್ಟೆಪ್ ಇಟ್ಟಿರೋದು
ಒಂದಷ್ಟು ಜನ ಯಶ್ ಅವ್ರ ಥರ ಉಟ್ಕೋತಾರೆ, ಒಂದಷ್ಟು ಜನ ಪ್ರಶಾಂತ್ ನೀಲ್ಗಳು ಉಟ್ಕೊತಾರೆ, ಒಂದಷ್ಟು ಜನ ನಮ್ಮ ರಾಧಿಕಾ ಪಂಡಿತ್ ಅಂತ ಹೀರೋಯಿನ್ಗಳು ಉಟ್ಕೋತಾರೆ. ಯಾಕೆ ಅಂದರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ, ತುಂಬ ಫೆಮಿಲಿಯರ್ ಅನ್ನೋ ಕಾರಣಕ್ಕೆ ಮಾತ್ರ ಈ ಹೆಸರುಗಳನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಆ ಸದ್ದುಗಳನ್ನ ಈಗ ಯಶ್ ಅಂತ ಹೀರೋನ ಹುಟ್ಟಾಕಬೇಕು ಅಂತಂದರೆ ಅವ್ರ ಆರಂಭದಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದಾರೋ ಅದೆಲ್ಲ ಅವ್ರಿಗೆ ಗೊತ್ತಿದೆ. ಸೊ ಈಗ ಅದೆಲ್ಲ ಒಂದು ರೀತಿ ಅವ್ರಿಗೆ ಏನು ಗೊತ್ತಿರೋ ವಿಷಯಗಳು ಒಂದಷ್ಟು ಇರುತ್ತೆ, ಈಗ ಹೊಸದಾಗಿ ಕಲ್ತಿರೋದು ಒಂದಷ್ಟು ವಿಷಯಗಳಿರುತ್ತೆ. ಸೊ ಈಗ ನೀವು ಕಲ್ತಿರೋ ವಿಷಯಗಳು ಏನೇನಿದೆ ಗೊತ್ತಲ್ಲವಾಗಿ ಏನು ಹೊಸ್ತಲ್ವಲ್ಲಮ್ಮ, ನೀನು ನಮ್ಮನ್ನ ನೋಡ್ತಾನೆ ಬಂದಿದ್ಯಾ, ಇವಾಗೆಲ್ಲ ಎಷ್ಟು ಇಂಟರ್ವ್ಯೂ ಮಾಡಿದ್ಯಾ, ಮನೆಗೆ ಬರ್ತೀಯಾ, ನೋಡಿದ್ಯಾ, ಆಮೇಲೆ ನಾವೇನು ನಮ್ಮ ಸ್ಟ್ರಾಂಗ್ ಏನು ಅಮ್ಮ ಏನೆಲ್ಲ ಗೊತ್ತು. ಬಟ್ ಇತ್ತೀಚೆಗೆ ಏನಂದರೆ ನನಗೆ ಪ್ರೊಡಕ್ಷನ್ಗೆ ಇಳಿದಿರೋದ್ರಿಂದ ನನಗೆ ನಮ್ಮ ಗೊತ್ತಲ್ಲ ಯಶ್ಗೂ ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ. ಯಶು ಹೆಂಗೆ ದಿನ ಬೆಳಗಾದರೆ ಕಷ್ಟಪಡೋನು, ಏನು ಮಾಡೋನು, ನಮ್ಗೆ ಹೆಂಗೆ ಪ್ರೊಡ್ಯೂಸರ್ ದುಡ್ಡು ಹಾಕೋರು, ಏನು ಕಷ್ಟ ಪಡ್ತಿದ್ರು ಎಲ್ಲ ನಾವು ಹತ್ರದಿಂದ ನೋಡಿದ್ವಲ್ಲ. ಹಂಗಾಗಿ ನಮಗೂ ಎಲ್ಲೋ ಒಂದು ಕಡೆ ಅದೇ ಶ್ರದ್ಧೆ, ನಾವು ಇನ್ನೊಬ್ಬರು ನೋಡಿ ಫಾಲೋ ಮಾಡಿರೋದೇ ಜಾಸ್ತಿ. ನಾವೇನು ಹುಡ್ತಾ ಯಾರು ನಮ್ಮ ತಾತ ಮುತ್ತಾತ ಯಾರು ಇರಲಿಲ್ಲ ನಮಗೆ ಸಿನಿಮಾದಲ್ಲಿ. ನಾವು ಇಲ್ಲಿ ಬಂದು ಕಲಿತು ಇಲ್ಲಿ ಬಂದು ನೋಡಿ ಒಳ್ಳೇದನ್ನು ಮಾತ್ರ ಆಯ್ಕೋಬೇಕು ಅಂತಾರೆ ಗೊತ್ತಾ. ಈಗ ನಾವು ಒಂದು ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲಿ ಎಲ್ಲ ಇಟ್ಟಿರ್ತಾರೆ, ಈ ತುಂಬ ಇರುತ್ತೆ, ನಿನಗೆ ಬೇಡದೇ ಇರೋದು ಇರುತ್ತೆ. ಹಾಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನಾವು ಏನು ಮಾಡಬೇಕು, ಎಲ್ಲರಿಗೂ ನಾನು ಹೇಳೋದಷ್ಟೇ, ನಾನು ಕಲ್ತಿದ್ದು ಒಳ್ಳೇದು ತೊಗೋಬೇಕು, ಅದರಲ್ಲಿ ಎಲ್ಲ ಇರುತ್ತೆ ಮಿಕ್ಸಲ್ಲಿ, ನಮ್ಗೇನು ಬೇಕು ಅಷ್ಟು ತೊಗೋಬೇಕು. ಹಂಗಂತ ನಾವು ಅದನ್ನು ಬ್ಲೇಮ್ ಮಾಡಬಾರ್ದು. ಕಷ್ಟ ಇರುತ್ತೆ, ಸುಖ ಇರುತ್ತೆ, ಹಂಗಂತ ಎಲ್ಲ ಈಸಿಯಾಗಿ ಯಾವುದೂ ಬರೋಲ್ಲ. ನೀನು ನಮ್ಮ ಜೊತೆನೇ ಇಷ್ಟು ವರ್ಷದಿಂದ ನೋಡಿದ್ಯಾ, ಎಲ್ರಿಗೂ ಅದು ಬರಲ್ಲ. ಬಟ್ ಏನಂದರೆ ನಮಗೆ ಸಿಕ್ಕಿರೋ ಟೀಮ್ ಅಂಥದ್ದು. ನಾವು ಇಷ್ಟಪಟ್ಟು ಸಿನಿಮಾ ಮಾಡೋಕ್ಕೆ ಹೊರಟಾಗ, ನಾವು ಆಯ್ಕೆ ಮಾಡ್ಕೊಂಡಾಗ ನಮ್ಗೆ ಅದು ಆಯಿತು. ಎಲ್ಲರೂ ನಮ್ಮ ಡೈರೆಕ್ಟ್ರು ಒಂಥರ ಈ ಮನೆ ಮಗನ ಥರ, ನಮಗೆ ಅಮ್ಮ ಏನೋ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ಅವರಿಗೆ ಯಶ್ ಮೇಲೆ ತುಂಬ ಗೌರವ. ಯಶ್ ಅಂದರೆ ಅವ್ರಿಗೆ ಏನಂದರೆ ಗೌರವ ಅಂತ ಹೇಳೋ ಅಂಥ ಮಾತು ಏನೂ ಇಲ್ಲ, ಎಲ್ರಿಗೂ ಗೌರವ. ಅದೇ ಥರ ಅವರು ಏನಾದ್ರು ಹೇಳಿದ್ರೆ, ಅಮ್ಮ ಇದು ನನಗೆ ಒಂದು ಭಯ ಇದೆಯಮ್ಮ, ನಿಮ್ಮ ಬ್ಯಾನರ್ ಯಾವುದು, ನೀವು ಯಾರು, ನನಗಷ್ಟೇ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಾ. ಆಮೇಲೆ ಏನೋ ಒಂದು ಸ್ವಲ್ಪ ನಾವು ಅಡ್ವೈಸ್ ಮಾಡೋಕ್ಕೆ ಹೋದಾಗ ಅವ್ರು ನನಗೆ ಹೇಳೋರು, ಅಮ್ಮ ಇದಾಗಲ್ಲ, ಇದನ್ನು ಮಾಡೋಣ ಅಂತ. ಆ ಥರ ನಮಗೊಂದು ಮನೆ ಮಗನ ಥರ ಅವರು ಒಂದು ತಿಳುವಳಿಕೆ ಹೇಳಿ ಬಂದರು. ಬಟ್ ಎಷ್ಟು ಜನಕ್ಕೆ ಅಷ್ಟು ಆ ಥರ ಸಿಗ್ತಾರೋ. ಬಟ್ ನಮ್ಮ ಅದೃಷ್ಟನೋ ಅವ್ರ ಅದೃಷ್ಟನೋ ಅದು ಬೇಡ, ಒಟ್ಟಿನಲ್ಲಿ ಎಲ್ಲ ಕೂಡಿ ಬಂದು ನಾವೆಲ್ಲರೂ ಒಟ್ಟಿಗೆ ಒಂದು ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ಈಗ ರಿಸಲ್ಟ್ ಆಡಿಯನ್ಸ್ ಕೊಡಬೇಕು. ಆ ರಿಸಲ್ಟ್ ಕೊಟ್ಟರೆ ಅವತ್ತು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಪ್ಪ, ನಮ್ಮ ಆಡಿಯನ್ಸ್ ನಮಗೆ ಕೈ ಬಿಡಲ್ಲ, ಅವ್ರು ಯಾರನ್ನೂ ಕೈ ಬಿಡಲ್ಲ. ಏಕೆಂದರೆ ನಾವು ಬಂದ ರೀತಿಯಿಂದ ನಾನು ನೋಡಿದ್ದೀನಿ. ನಮ್ಮಲ್ಲೇನೋ ಇದ್ದರೆ ಖಂಡಿತ ನೋಡ್ತಾರೆ, ನಮ್ಮಲ್ಲಿ ನೋಡಿಲ್ಲ ಅವರು ಅಂದರೆ ಅವ್ರು ಯಾರನ್ನೂ ಆಡಿಯನ್ಸು ಯಾರ ಮನೆ ಯಾರಿದ್ದು ದ್ವೇಷ ಇಟ್ಕೊಳ್ಳಲ್ಲ. ಥಿಯೇಟ್ರಿಗೆ ಹೋಗ್ತಾರೆ, ಅವ್ರಿಗೆ ಖುಷಿ ಆಯಿತಾ ಮೌತ್ ಪಬ್ಲಿಸಿಟಿ ಮಾಡ್ತಾರೆ. ಅದರಲ್ಲಿ ನಮ್ದೇನಾದ್ರು ತಪ್ಪಿದ್ರು ಅವ್ರು ಇವಾಗೇನು ಓಪನ್ ಪ್ಲೇಸು ನೀಟಾಗಿ ಹೇಳ್ಬಿಡ್ತಾರೆ, ಅವ್ರು ಯಾರು ಅಂತಲೂ ಬಿಡಲ್ಲ. ನಾವು ನೋಡಿದ್ದೀವಲ್ಲ, ಮೈಕ್ ಇಟ್ಕೊಂಡು ಮಾತಾಡ್ಬಿಟ್ಟು ಹೋಗ್ತಾರೆ. ಅದು ನಮಗೆ ನಿಜವಾಗ್ಲೂ ಒಂದು ಪಾಠ ಆಡಿಯನ್ಸ್ ಕೊಡೋದು. ಇದು ಅಣ್ಣವರು ಹೇಳ್ತಾ ಇದ್ದ ಮಾತು, ನಾವು ಹೇಳೋದಲ್ಲ, ದೊಡ್ಡವರಿಂದ ಮಾಡ್ಕೊಬಂದಿದ್ದಾರೆ. ಅದೇ ಥರ ಇವತ್ತೆಲ್ಲರೂ ತೊಗೊಂಡಿದ್ದಾರೆ. ನಮ್ಮಲ್ಲಿ ಸುಮಾರು ಆರ್ಟಿಸ್ಟ್ ಬಂದಿದ್ದಾರೆ. ಏನು ಈಗ ನಮ್ಮ ಪೃಥ್ವಿ ಎಂಬರು ತುಂಬ ಪಿಕ್ಚರ್ ಮಾಡಿದ್ದಾರೆ, ನಮ್ಮ ಕಾವ್ಯನೂ ಆಗಲೇ ತೆಲುಗಲ್ಲೂ ಮಾಡಿದ್ರಂತೆ ಸೀರಿಯಲ್, ಈಗ ಕೇಳಿದೆ. ಬಟ್ ಅವರು ಎಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಅವ್ರದ್ದು ಒಂದು ನಮ್ಮ ಡೈರೆಕ್ಟ್ರಿಗೆ ಅವ್ರು ಇಷ್ಟ ಆಗಿದ್ದಾರೆ ಅಂದರೆ ಅವರಲ್ಲೊಂದು ಆ್ಯಕ್ಟಿಂಗ್ ಅವ್ರಿಗೆ ಗೊತ್ತಿರುತ್ತೆ, ಅದು ನಮಗೆ ಗೊತ್ತಿಲ್ಲ. ಹಂಗೆ ಎಲ್ಲ ಅವರಲ್ಲಿ ಕಲೆ ಇದ್ದು ನಮ್ಮ ಡೈರೆಕ್ಟ್ರಲ್ಲಿ ಅವ್ರು ಇಷ್ಟಪಟ್ಟಂಗೆ ತೋರಿಸಿದ್ದಕ್ಕೆ ಅವ್ರು ತೊಗೊಂಡಿದ್ದಾರೆ. ಆ ಥರದಲ್ಲಿ ಒಂದು ಬಂದಿದ್ದು ಬಿಟ್ಟರೆ ಹೊಸ್ದಾಗಿ ಪ್ಲ್ಯಾನ್ ಅಂತ ಏನಿಲ್ಲಮ್ಮ. ಪ್ಲ್ಯಾನ್ ಮಾಡೋಕ್ಕೆ ಸುಮಾರು 25 ವರ್ಷ ಆಯ್ತಲ್ಲ ಬಂದು, ನೀನು ನೋಡ್ದಂಗೆ ಅಲ್ಲಿಂದನೂ ಕಲ್ತಿದ್ದೀವಿ. ಈಗಲೂ ಅದನ್ನು ಸರಿಯಾಗಿ ಸ್ವಲ್ಪ ಭಯಭಕ್ತಿಯಾಗಿ ಹೋಗ್ತಾಯಿದ್ವಿ ಅಷ್ಟೇ. ಪ್ಲ್ಯಾನ್ ಅಂತ ಏನು ಹೊಸ್ದಾಗಿ ಏನು ಪ್ಲ್ಯಾನ್ ಇಲ್ಲ, ಇದೇ ಪ್ಲ್ಯಾನು. ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರಿಗಿದ್ದ ಕಾರಣ ಏನು, ಅವ್ರನ್ನ ಕೇಳಲ್ಲ, ಈಗ ನಿಮ್ಮನ್ನ ಕೇಳ್ತೀನಿ. ಅವ್ರ ಪ್ರೆಸೆನ್ಸಲ್ಲಿ ನೀವು ಹೇಳಬೇಕು, ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅವ್ರು ಗೊತ್ತಿಲ್ಲ ನಿಜ. ನನ್ನ ಜಡ್ಜ್ಮೆಂಟ್ ಚೆನ್ನಾಗಿದೆ ಅಂತ ಖುಷಿ ಪಡಮ್ಮ. ಅಯ್ಯೋ ಖಂಡಿತ, ಅದ್ರಲ್ಲೇ ಗ್ರೇಟ್, ಅದ್ರಲ್ಲೇನು ಎರಡು ಮಾತಿಲ್ಲ. ಟೀಸರ್ ನೋಡಿದ್ಮೇಲೆ ನೀನ್ ಕ್ರೆಡಿಟ್ ಕೊಟ್ಟು ಒಂದ್ ಬೆಳ್ಳಿ ಗಿಳಿ ಕಪ್ಪು ತಂದ್ಬಿಟ್ಟು ಹೇಳ್ಬೇಕು, ಬರೀ ಬಾಯ್ಲಿ ಹೇಳ್ತಿದ್ಯಾ ನೀನು? ಇಲ್ಲ, ನಾನು ಅದೆಲ್ಲ ಪ್ಲಾನ್ ಮಾಡಿದ್ದೆ. ಹಂಗಲ್ಲ, ಇದು ಬೇಡ. ಈಗ್ಲೂ ಅಷ್ಟೇ ನೀನ್ ಹೇಳು ನಿಮ್ ಡೈರೆಕ್ಟರ್ನ, ಅದ್ ಹೆಂಗೆ ಬೆಳ್ಳಿದೇನ್ ಬಂಗಾರದೇ ಕೂಡ ಅಂದ್ಬಿಟ್ಟು ನೀನ್ ಹೇಳ್ಬೇಕು. ಒಳ್ಳೆ ಅಂದ್ರೆ ಇಲ್ಲ, ತುಂಬಾ ಒಳ್ಳೆ ಆಯ್ಕೆನೆ. ನಮ್ಮ ಹತ್ರ ನಿಂಗೆ ಗೊತ್ತಲ್ಲ, ಲೆಜೆಂಡನ್ನೇ ನಾವು ರೆಡಿ ಮಾಡಿದೀವಿ ಅಲ್ವಾ. ಇವ್ರು ಬಂದಾಗ ಅವ್ರು ರೆಡಿ ಆಗ್ಲೇಬೇಕು. ಯಾಕೆಂದ್ರೆ ಅವ್ರಿಗೂ ಅದಿರುತ್ತೆ, ನಮಗೂ ಅದಿರುತ್ತೆ. ಕೆಲಸ ಮಾಡಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ರಿಗೂ ಒಂದೇ ತಾಟು, ನಮಗಿಂತ ಜಾಸ್ತಿ ಅವರು ಪಾಪ, ಸುಮ್ಮನೆ ಹೇಳ್ಬಾರ್ದು. ಬಟ್ ಇದೊಂದು ಅಮೃತ ಬಿಂದು ಗಳಿಗೆ ಇರುತ್ತೆ ಗೊತ್ತಾ ಸರ್, ಅಮೃತ ಗಳಿಗೆ. ಅದು ಯಾವಾಗ ಹೆಂಗಿದು ಶುರುವಾಯ್ತು, ಹೆಂಗಿದಾಯ್ತು, ಇದು ತುಂಬಾ ಕ್ವಶನ್ ಮಾರ್ಕ್ ನಮ್ಗೆಲ್ಲರಿಗೂ. ನೀವ್ ಹೆಂಗ್ ಇವ್ರಿಗೆ ಸಿಕ್ಕಿದ್ರಿ, ಇವ್ರಿಗೆ ನೀನು ನನಗೆ ಪರಿಚಯ ಇದೆಯಾ?
ಯಾವಾಗ್ಲಿಂದ ಪರಿಚಯ ಇದೀವಿ, ಗೊತ್ತು. ಈಗೇನೋ ಬೇಕಾದಾಗ ನಾನು ನಿಂಗೆ ಫೋನ್ ಮಾಡಿದಾಗ ಇಬ್ರು ಮಾತಾಡ್ತೀವಿ. ಹೌದು. ಹಂಗೆ ಇವರು ಪರಿಚಯ ಇದ್ರು. ಅದರಲ್ಲಿ ಏನು ಅಂದರೆ ನನಗೆ ಒಂದು ಮನಸ್ಸಲ್ಲಿ ಇತ್ತಲ್ವಾ, ಸರಿ ಇವ್ರ ವ್ಯಕ್ತಿತ್ವ ಇಷ್ಟ ಆಯ್ತಿತ್ತು ನನಗೆ. ಇವ್ರು ಮಾತಾಡಿ ಕೆಲವ್ರು ನೋಡಿದ್ದೀನಿ ನಾನು, ಒಂಥರ ಆ್ಯಟಿಟ್ಯೂಡೇ ಕೆಲವರು ಇಷ್ಟ ಆಗಲ್ಲ, ಅಂದರೆ ಅವ್ರ ಪರ್ಸ್ನಲ್ ಅದು. ಆದರೆ ನನಗೆ ಇವ್ರನ್ನ ಹತ್ರದಿಂದ ನೋಡಿದ್ರಿಂದ ನಂಬಿಕೆ, ಆ ನಂಬಿಕೆ ಅಂದರೆ ಕೆಲಸ ತೆಗಿಸೋದು. ಈಗ ಏನಂದರೆ ತೆಗಿಸ್ಬೋದು, ನಮಗೆ ಗೊತ್ತಿರುತ್ತಲ್ಲ ಅವ್ರು ತೆಗಿತಾರೆ ಅಂತ. ಈಗ ಜಡ್ಜ್ಮೆಂಟ್ ಈಗ ನೀನು ಸುಮ್ಮನೆ ಕೊಟ್ಟಿದ್ದೀವ ನಾವು, ನಿನ್ಗೆ ಯಾಕೆ ಇಂಟರ್ವ್ಯೂ ಕೊಡ್ತಾ ಇದ್ದೀವಿ, ನಮ್ಮ ಹುಡುಗಿ ಚೆನ್ನಾಗಿ ಮಾಡ್ತಾಳೆ, ಆ ಥರನೇ ಅವರು ಒಂದು ನನಗೆ ಹಳೆ ಪರಿಚಯ ಇದ್ದರು. ಧೈರ್ಯ ಅನ್ನೋದು ಒಂದು ಬೇಕೇ ಬೇಕಲ್ಲ ಪಂಚಲಿ. ನಿಜ. ಧೈರ್ಯ, ನಂಬಿಕೆ ಎಲ್ಲ ಇರಬೇಕು ಈ ವ್ಯವಹಾರದಲ್ಲಿ. ಎಲ್ರನ್ನೂ ಅನುಮಾನಿಸ್ತಾ ಹೋಗ್ಬಿಟ್ರೆ ನಾವು ಹೊಸಬ್ರು, ಆಮೇಲೆ ಅವರು ಅನುಮಾನ ಪಡ್ಬೋದಿತ್ತು. ದುಡ್ಡು ಹಾಕೋದು ಒಂದೇ ಅಲ್ಲ, ಇವ್ರು ಲೇಡಿ ಮಧ್ಯದಲ್ಲೇ ಬಂದು ಏನೋ ಈಗ ಅಣ್ಣವ್ರು ಬೇರೆ, ಅವ್ರಿಗೆ ಅವ್ರ ಬಾಸ್ ಬೇರೆ, ಇವ್ರಿಗೆ ಏನು ಗೊತ್ತು. ನಾನು ಯಾವತ್ತೂ ಒಂದಿನನೂ ಅವ್ರು ಆಚೆ ನೋಡಿಲ್ಲ, ಸೆಟ್ಟಲ್ಲಿ ನೋಡಿಲ್ಲ. ಅವರು ನನ್ನ ಮಾತು ನೋಡಿ ನಮ್ಮ ಅಮ್ಮನಲ್ಲಿ ಏನೋ ಒಂದ್ಸರಿ ಕತೆ ಹೇಳಿದಾಗ ಒಂದು ಸಣ್ಣದಾಗ ಒಂದು ಪಾಯಿಂಟ್ ಮಾಡಿದೆ, ಏನಪ್ಪ ಇದಿದೆ ಅದಂದಾಗ ಅವ್ರಿಗೆ ಗೊತ್ತಾಯ್ತದು ಅಮ್ಮಂಗೆ ಜಡ್ಜ್ಮೆಂಟ್ ಇದೆ ಅಂತ. ಅವ್ರಿಗೂ ನನ್ನಲ್ಲೇನೋ ಕತೆನ ಇದಿಲ್ಲ ಹಾಕು ಅದಲ್ಲ ಹಾಕು ಇತ್ತಗಿ ಅತ್ತಗಿ ಅಂದರೆ ಅವರು ಮಾಡ್ತಿರ್ಲೇನೋ ಓಡೋಗ್ಬಿಡವ್ರೆ. ಅವರು ಯಾವುದಕ್ಕೂ ಕಂಪ್ರೂವ್ ಆಗಲ್ಲ. ಅವ್ರೇನೋ ಅಲ್ಲ, ಅವ್ರು ಹೆಂಗೆ ಅಂದರೆ ಕಾಂಪ್ರೂವ್ ಆಗೋದು ಅಂದರೆ ಅವ್ರ ಕೆಲಸದಲ್ಲಿ ಸಿನಿಮಾಲ್ ಕಾಂಪ್ರೂವ್ ಆಗಲ್ಲ. ಅದೇ ಅವರು ಎಷ್ಟು ಥರನೇ ನನಗೆ ಒಂಥರ ಸುಮಾರು ಜನ ಇದ್ದಾರೆ ಅದರಲ್ಲಿ, ಕೆಲವ್ರು ಮಾತ್ರ. ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಅವ್ರು ಕಾಂಪ್ರೂವ್ ಆಗಲ್ಲ. ನಾನೇ ಆದರೂ ಅವ್ರು ನನಗೆ ತಿಳಿಸಿ ಹೇಳೋರು, ಅಮ್ಮ ಇದು ವರ್ಕೌಟ್ ಆಗಲ್ಲಮ್ಮ ಇದು ಅಂದರೆ. ಆಮೇಲೆ ಅವರು ನನ್ನಲ್ಲೇನೋ ಜಡ್ಜ್ಮೆಂಟ್ ನೋಡ್ಕೊಂಡ್ರು. ಅವರೇನು ನನ್ನೇನು ಬೇರೆ ಮನೇಲಿ ಬಂದು ನೀನಷ್ಟೇನು ಕ್ಲೋಸ್ ಇಲ್ಲ ಅವರು. ಇವರು ಮನೇಲಿ ಬಂದು ದಿನ ನೋಡಿ ಅಮ್ಮಂದು ವಾತಾವರಣ ನೋಡಿ ಗೊತ್ತಿಲ್ಲ. ಆದರೂ ಅವ್ರು ನಮ್ಮ ಹತ್ರ ಒಂದು ಸುಮಾರು ಸರಿ ಮಾತಾಡಿದಾಗ ಆಮೇಲೆ ಕೆಲವರು ಎದುರ್ಕೊಳ್ತಾರೆ ಲೇಡೀಸು. ಯಾರು ಲೇಡೀಸಿಗೆ ನಿಂಗೆ ಇವತ್ತು ಪ್ರೋತ್ಸಾಹ ಕೊಡ್ತಾರೆ? ನಾನು ಹೇಳೋದು, ನಾವು ಯಶಮ್ಮನೇ ಇರ್ಬೋದು, ನನಗೆ ಸಿನಿಮಾಲಿ ಏನು ತಿಳುವಳಿಕೆ ಇದೆ ಅಂತ ಅವರು ಡೌಟ್ ಪಡ್ಬೋದಿತ್ತಲ್ಲ. ಎಲ್ರಿಗೂ ಒಂದೇ ತಾನೆ, ಅವ್ರದ್ದು ಹೊಸ ಕೆರಿಯರ್, ಒಂದು ಒಳ್ಳೆ ಕೆರಿಯರಿಗೆ ಕಾಯ್ತಾ ಇರ್ತಾರೆ. ಅದು ಅವ್ರ ನಂಬಿಕೆ ಇಟ್ಟು ನಮ್ಮನ್ನು ನಂಬಿದ್ರು, ನಾವು ಅವ್ರನ್ನ ನಂಬಿದ್ವಿ, ನಮ್ಮ ಆರ್ಟಿಸ್ಟ್ ಎಲ್ಲ ನಂಬಿದ್ವಿ. ಒಂದು ಕತ್ತಲಾಡಿ ಆಯಿತು ಅಷ್ಟೆ ಅಲ್ವಾ. 2 ವರ್ಷದಿಂದ 2 ವರ್ಷ ಅಂದರೆ ಇನ್ನೇನೊಂದು ಅಕ್ಟೋಬರ್ ಅದೇ ವಿಜಯದಶಮಿ ಬಂದರೆ, ವಿಜಯದಶಮಿ ದಿವಸನೇ ನಾವು ಫಸ್ಟು ರಿಜಿಸ್ಟ್ರೇಷನ್ ಅಂತ ಮಾಡಿದ್ದು. ಅವತ್ತೇನೆ ಬ್ಯಾನರ್ ರಿಜಿಸ್ಟ್ರ್ ವಿಜಯದಶಮಿ. ಅಕ್ಷಯ ತೃತೀಯನ ಅಕ್ಷಯ ತೃತೀಯ ದಿನ ಟೀಸರ್ ಬಿಟ್ಟಿದ್ದ. ಅದೇನೆ ವಿಜಯದಶಮಿ ರಿಜಿಸ್ಟ್ರೇಷನ್ನು, ಪೇಪರು ನೋಂದಣಿ ಮಾಡ್ಕೊಂಡ್ವಿ ಸಿನಿಮಾ ರಂಗಕ್ಕೆ. ಫಸ್ಟ್ ಏನೋ ಬಿಟ್ವಲ್ಲ, ಅದು ಅಕ್ಷಯ ತೃತೀಯ ದಿನ ಆಗ ಬಂತು, ಕೂಡ ಬಂತು ಎಲ್ಲ ಟೀಸರ್ ಬಿಟ್ಟಿತ್ತು. ಈಗ ಎಲ್ಲರೂ ಮುಹೂರ್ತ ಮಾಡಬೇಕು ಅಂತ ಇದು ಮಾಡ್ತಾರೆ. ಅಟ್ಲೀಸ್ಟ್ ಒಂದು ದೇವಸ್ಥಾನದಲ್ಲಿ ಹೋಗಿ ಮುಹೂರ್ತ ಮಾಡಿ, ಇದನ್ನು ಕೂಡ ಒಂದು ಚೂರು ಎಲ್ಲೂ ಗೊತ್ತಾಗ್ದಂಗೆ ಅದು ಹೆಂಗ್ ಶುರು ಮಾಡಿದ್ರಿ ಅಂತ. ಮುಹೂರ್ತ ಅಲ್ಲ, ಅದೇ ನಮಗೆ ಯಾರಿಗೂ ಗೊತ್ತ. ಅದು ಹೆಂಗೆ ಅಂದ್ರೆ ನಿಮ್ಮನ್ನ ಯಾರನ್ನೂ ಕರ್ದಿಲ್ಲ, ನೀವು ಸುದ್ದಿ ಮಾಡ್ತೀರ ಅಂತ ಗೊತ್ತು, ಅದಕ್ಕೆ ಫಸ್ಟ್ ಕೆಲಸ ಮಾಡ್ಬಿಡೋಣ. ಪಬ್ಲಿಸಿಟಿ ನಾರ್ಮಲ್ಲು ಬೇಡ ನಮಗೆ, ಅಂದರೆ ಅವಾಯ್ಡ್ ಮಾಡಬೇಕಿತ್ತು. ಅವತ್ತು ಕೆಲಸ ಆದಮೇಲೆ ಒಂದು ಆಚೆಗೆ ಬರೋಣ, ಖುಷಿಯಿಂದ ವಸ್ತು ಇಟ್ಕೊ ಬರೋಣ, ಪ್ರೆಸೆಂಟೇಷನ್ ಚೆನ್ನಾಗಿ ಕೊಡೋಣ, ಆ ಥರದ್ದಿತ್ತು ಪ್ರೆಸೆಂಟೇಷನ್. ನಮಗೆ ಸಿಕ್ಕಾಬಟ್ಟೆ ಆಶ್ಚರ್ಯ. ಅದು ಫಸ್ಟು PA ಪ್ರೊಡಕ್ಷನ್ಸ್ ಅಂತ ಬಂದ ತಕ್ಷಣ ನಮಗೇನೋ ಐಡಿಯಾನೇ ಇಲ್ಲ, ಒಂದು ಚೂರು ಗೊತ್ತಿಲ್ಲ. ಅಮ್ಮ ಅಂತ ಗೊತ್ತಿಲ್ಲ. ಅಷ್ಟೇ ಬಿಟ್ಟಿದ್ದು. ಅಂತ ಬಿಟ್ಬಿಟ್ವಿ ಒಂದು ತಿಂಗಳು. ಏನಿರ್ಬೋದು ಯಾವ ಫುಲ್ಲು ಕುತೂಹಲ. ಬಟ್ ಯಾವಾಗ ಗೊತ್ತಾಯ್ತು, ಎಂಥ ಶಾಕ್ ಅಂದರೆ ಈ ಥರ ಎಲ್ಲ ನೀವು ಸರ್ಪ್ರೈಸ್ಗಳನ್ನ ಕೊಡೋದು ಹೆಂಗೆ ಅಂತ. ನನಗೆ 2 ವರ್ಷ ಕಾಯ್ಕೊಂಡಿರೋದು ಸುಮ್ಮನೆ ಅಲ್ಲ, ತುಂಬ ಕಷ್ಟ. ಅದು ಒಂದೇನೋ ಸಣ್ಣದಾಗಿ ಮನೇಲಿ ಏನೋ ಮಾಡ್ತೀವಿ ಅಂದ್ರೆ ಪಕ್ಕದಲ್ಲಿ ಒಂದಿಬ್ರಿಗೆ ಹೇಳಿರ್ತೀವಿ ನಾವು. ಅಂಥದ್ದು ಇಷ್ಟು ದೊಡ್ಡ ವಿಷಯನ ಇಷ್ಟು ಜನ ಸೇರಿ ಮಾಡೋದನ್ನ ಅದು ಹೆಂಗೆ ನೀವು ಕಾಯ್ದಿಟ್ಕೊಟ್ರಿ ನಂಗಂತೂ ಅಷ್ಟೇ. ನಾನು ರಾಜು ನಮ್ಮ ಮನೆಯವ್ರು ಯಶೋ ಡ್ಯಾಡಿ 3 ಜನಕ್ಕೆ ನಾವು ಪ್ರೊಡ್ಯೂಸರ್ ಅಂತ ಗೊತ್ತಿರೋದು. ಮಿಕ್ಕಿದ್ದೆಲ್ಲ ಯಾರೋ ಎಲ್ಲೋ ಇದ್ದಾರೆ ಪ್ರೊಡ್ಯೂಸರು, ಎಲ್ಲೋ ಇದ್ದಾರೆ ಅಂತ ಹೇಳೋದು. ಈ ಸುಮಾರು ಜನ ಕೇಳಿದಾಗ ಏನು ಕೆಲಸ ಮಾಡ್ತಾರೆ, ಒಂದು ಹಾಡು ಬರೆಯೋರು ಕೇಳ್ತಾರೆ, ಒಂದು ಡೈಲಾಗ್ ಬರೆಯೋರು ಕೇಳ್ತಾರೆ. ಅದನ್ನೆಲ್ಲ ಅವರು ಸರ್ ಯಾರೋ, ನಾನು ಇವ್ರಿಗೊಂದು ಐಡಿಯಾ ಕೊಟ್ಟೆ, ಯಾರೋ ರಾಜಕೀಯದವ್ರು ಅಂತ ಹೇಳ್ಬಿಡ್ರಿ ಅಂತ ಹೇಳ್ಕೊಡ್ತಾರೆ. ಎಂತ ಐಡಿಯಾ ನೋಡಿ, ರಾಜಕೀಯದವರು ರೈತರು ರಾಜಕೀಯದವರು ಸುಮ್ಮನೆ ಅವ್ರಿಗೆ ಏನು ಸಿನಿಮಾ ಗೊತ್ತಿಲ್ಲ, ನಾನು ಎಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ರಿ. ನಾನು ಆ ಥರ ಕೇಳೂ ಇಲ್ಲ. ನಮ್ಮ ಕಲಾ ಅಂದರೆ ನಮ್ಮ ಆರ್ಟಿಸ್ಟ್ಗಳಿಗೆ, ನಮಗೆ ನಮ್ಮ ಹೀರೋ ಸರ್, ಹೀರೋಯಿನ್ ಅವರು, ಗೋಪಾಲ್ ಸರ್ ಯಾರು ಇಲ್ಲ. ಕತೆ ಅವ್ರಿಗೆ ಮೇಜರ್ ಕತೆ ಕನೆಕ್ಟ್ ಆಗೋದು. ಇವ್ರು ಯಾರು ಕೇಳಿಲ್ಲ.
ಅಟ್ಲೀಸ್ಟ್ ಯಾರಾದರೂ ಒಬ್ರು ಇನ್ನೂ ಒಂದು ಹಾಡು ಬರಿಬೇಕು, ಇನ್ನೇನೋ ಒಂದು ಇರುತ್ತಲ್ಲ ಆ ಕಡೆ ಹೋದಾಗ, ಸರ್ ಯಾರು ಸರ್ ಅಂದಾಗ ಅವಾಗ ಹೇಳಿರ್ಬೇಕು. ಇವ್ರ ಟೀಮಲ್ಲಿ ಎಲ್ಲ ಇವ್ರ ಅಪ್ರೋಚ್ಗೆ ಒಪ್ಕೊಬಿಟ್ಟವ್ರೆ. ಪೃಥ್ವಿ ಎಂಬರು ಫಸ್ಟ್ ಇವರಿಬ್ರು ತುಂಬಾ ಒಂಥರ ಫ್ರೆಂಡ್ ತರ ಸರ್ಕಲ್ ಅಲ್ಲಿ. ಇವರಿಗೆ ಪೃಥ್ವಿ ಎಂಬರಲ್ಲಿರೋ ಕಲೆ ಗುರ್ತಿಸಿದ್ದಾರೆ, ನಮಗೆ ಗೊತ್ತಾಗಿಲ್ಲ. ಪೃಥ್ವಿ ಎಂಬರಲ್ಲಿ ಏನೋ ಇದೆ ಇವರಲ್ಲಿ, ಇವ್ರು ಟ್ಯಾಲೆಂಟೆಡ್ ಅಂತ ಇವರು ನೋಡ್ಕೊಂಡಿದ್ರು. ಒಂಥರ ಹೆಂಗಿದೆ ಅಂದ್ರೆ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆನೆ ಆಗಿದೆ ಎಲ್ಲ. ಅದು ಸಿನಿಮಾ ಹಂಗೆ ಆಗ್ಬೇಕು ಯಾವಾಗ್ಲೂ. ಏನಂದ್ರೆ ಈಗ ಅಮ್ಮ ನನ್ನ ನಂಬಿ ಕೆಲಸ ಕೊಟ್ಟಾಗ ಅದು ಏನಂದ್ರೆ ಒಂದು ಜವಾಬ್ದಾರಿ, ಭಯ ಇರುತ್ತೆ. ಏನಕ್ಕೆ ಅಂದ್ರೆ ಈಗ ಯಶ್ ಸರ್ ಬಂದು ಆಲ್ರೆಡಿ ಅವರು ನಮ್ಮ ಇಂಡಸ್ಟ್ರಿ ಎಲ್ಲೋ ಒಂದು ರೇಂಜ್ ತಗೊಂಡೋಗ್ಬಿಟ್ಟಿದ್ದಾರೆ. ಸೊ ನನಗೇನಂದ್ರೆ ನಾವು ಸಿನಿಮಾ ಮಾಡದೆ ಹೋದ್ರೂ ಪರವಾಗಿಲ್ಲ, ಅವ್ರ ಹೆಸರು ಹಾಳು ಮಾಡಬಾರ್ದು, ಅದು ನನ್ನ ಥಾಟ್. ಯಾಕೆಂದ್ರೆ ನಾನು ಅಮ್ಮನ ಜೊತೆ ಎಷ್ಟೊಂದ್ಸಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಅಮ್ಮನೂ ಅದೇ ಹೇಳಿದ್ರು, ಏನಪ್ಪ ನಮ್ಗೆ ಕೆಟ್ಟ ಹೆಸರು ಬರಬಾರ್ದು ಸಿನಿಮಾದಲ್ಲಿ, ನೀನ್ ಏನ್ ಬೇಕಾದ್ರೂ ತಗೋ ಮಾಡು ಅಂತ. ಹಂಗಂದಾಗ ಜವಾಬ್ದಾರಿ ಜಾಸ್ತಿ ಆಗ್ಬಾರ್ದು. ಇದು ಎಷ್ಟು ಕಷ್ಟದ ಕೆಲಸ ಅಲ್ಲ. ಅವಾಗ ಏನಂದ್ರೆ ನನಗೆ ನಮ್ಗೆ ಅನ್ಕೊಂಡಷ್ಟು ಈಸಿ ಇರಲ್ಲ, ಜವಾಬ್ದಾರಿ ಕೆಲಸ ಇದು. ಏನ್ ಮಾಡ್ತೆ ಆಮೇಲೆ ನಿಮ್ಮನ್ನ ನಂಬಿ ಕೊಟ್ಟಿರೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಉಳಿಸ್ಕೊಳ್ಳೋದಿದೆ ಅಲ್ಲ, ಮತ್ತೆ ಅವ್ರ ಹೆಸರು ಯಾವತ್ತು ಹಾಳಾಗಬಾರ್ದು. ನಾವು ಮಾಡದೆ ಮೇಡಮ್ ಇನ್ನೊಂದು ವರ್ಷ ಮನೇಲಿ ಇದ್ರೆ ಯಾರು ಕೇಳಲ್ಲ, ಅವ್ರು ಆಲ್ರೆಡಿ ಟಾಪ್ ಅಲ್ಲಿ ಇದ್ದಾರೆ. ಹೌದು, ನಾವ್ ಯಾವತ್ತು ಕೆಳಗ್ ಕರ್ಕೋಬಹುದು, ಎಷ್ಟು ಕಷ್ಟ ಅದು. ಹಂಗಾಗಿ ನಾವೇನಾದ್ರೆ ಎಲ್ಲೂ ಪಬ್ಲಿಸಿಟಿನೂ ಮಾಡಿಲ್ಲ, ಏನು ನಮ್ಗೆ ಫಸ್ಟ್ ನಮ್ಗೊಂದು ಜಡ್ಜ್ಮೆಂಟ್ ಬರ್ಬೇಕು, ಸಿನಿಮಾ ಹೆಂಗ್ ಹೋಗ್ತಾ ಇದೆ, ಏನು ಥಾಟ್ಸ್ ಏನು. ಡೈಲಿ ಅಮೌಂಟ್ ಜೊತೆ ಶೇರ್ ಮಾಡ್ತಾ ಇದ್ದೆ, ಅಮ್ಮ ಹಿಂಗಾಗ್ತಾ ಇದೆ, ಈಗ ಹೋಗ್ತಾ ಇದೆ. ನೀವ್ ಈ ವಿಷಯ ಹೆಂಗ್ ಮುಚ್ಚಿಟ್ರಿ ಅಂತ ಅಮ್ಮಂಗೆ ಹೇಳ್ತಾ ಇದ್ದಲ್ಲ. ಆಕ್ಚುಲಿ ಅಮ್ಮ ಸೆಟ್ಟಿಗೆ ಬರ್ತಾ ಇರ್ಲಿಲ್ಲ. ಅಮ್ಮ ಏನಿದ್ರು ಡೈರೆಕ್ಟರ್ ಸರ್ ಜೊತೆನೆ ಕೋಆರ್ಡಿನೇಟ್ ಮಾಡ್ತಿದ್ರು. ಬಟ್ ಡೈರೆಕ್ಟರ್ ಸರ್ ಸೆಟ್ಟಲ್ಲೇ ಇದ್ಕೊಂಡು ಯಾರಿಗೂ ಗೊತ್ತಾಗದೆ ಇರೋ ಹಂಗೆ ಮ್ಯಾನೇಜ್ ಮಾಡಿರೋದು. ಅಂದ್ರೆ ನೀವು ನನ್ಗೆ 2 ಗಂಟೆ ಪ್ಯಾಕಪ್ ಆದ್ರು ನಾನು ರೂಮ್ ಬಂದು ಮಲ್ಲೇಶ್ವರ 3 ಗಂಟೆಲ್ಲ ಅಮ್ಮಂಗೆ ಕಾಲ್ ಮಾಡ್ತೀನಿ, ಅಪ್ಡೇಟ್ ಮಾಡೋದು. ಈಗ ಬಂದಿದ್ದೀನಿ, ನಾನೇನ್ ಕೇಳ್ತಿರ್ಲಿಲ್ಲ, ಆರಾಮಾಗಿ ಬೆಳಿಗ್ಗೆ ಮಾಡ್ರಿ ಪರವಾಗಿಲ್ಲ ಅಂತಿದ್ದೆ. ಅಮ್ಮ ಹಿಂಗಾಯ್ತು ನಾಳೆ ಇಲ್ಲಿಗೆ ಹೋಗ್ತಿದೀವಿ, ಇವತ್ತು ಈ ಪೋಷನ್ ಆ ಪೋಷನ್ ಅವ್ರ ಪಾಡಿಗೆ ಅವ್ರು ಹೇಳಲೇಬೇಕು, ನಾವು ಕೇಳಿಸ್ಕೊಳ್ಳೇಬೇಕು. ಹೇಳಿ ಇವತ್ತು ನಾವೇನು ಅನ್ಕೊಂಡಿದ್ವಿ ನೀಟಾಗಿ ಕಂಪ್ಲೀಟ್ ಆಗಿದೆ. ನಾಳೆ ಬೆಳಿಗ್ಗೆ ಅಂದ್ರೆ ನಾವು ಕೆಲಸ ಮಾಡ್ಬೇಕಾದ್ರೂ ಅಮ್ಮ ಹೇಳ್ತಾ ಇದ್ದೀವಿ ಒಂದೇ ಮಾತು, ಫಸ್ಟ್ ನೀವು ಹುಷಾರಾಗಿದ್ದೀರಪ್ಪ, ಏನಾದ್ರು ಇದಿದ್ರೆ ಫಸ್ಟ್ ಡಾಕ್ಟರ್ಗಳ ಹತ್ರ ಹೋಗಿ ತೋರಿಸ್ಕೊಳ್ಳಿ. ನಾವು ಔಟ್ಡೋರ್ ಅಲ್ಲಿ ಶೂಟ್ ಮಾಡಿದ್ವಿ, ಯಾವ ಆರ್ಟಿಸ್ಟ್ಗೂ ತೊಂದರೆ ಆಗ್ಬಾರ್ದು, ಏನೂ ಆಗ್ಬಾರ್ದು, ಎಲ್ರೂ ಚೆನ್ನಾಗಿ ಊಟ ತಿಂಡಿ ವಿಚಾರದಲ್ಲಂತೂ ಕೊಡ್ತೇನೆ ಆಗ್ಬಾರ್ದು. ಅವ್ರು ಏನ್ ಕೇಳ್ತಾರೋ ನಮ್ಮ ಸೆಟ್ಟಲ್ಲೂ ಅಷ್ಟೇ, ನಾವ್ ಹೇಳ್ಕೋಬಾರ್ದು, ನಾವು ಇದು ಮಾಡೋದು ಎಲ್ಲ ತುಂಬಾ ಖುಷಿ. ಇಲ್ಲ, ನೀವ್ ಹೇಳ್ದಿದ್ರು ಎಷ್ಟು ವಿಷಯ ಪೃಥ್ವಿ ಅವರು ಒಂದ್ ಮಾತು ಹೇಳಿದ್ದಾರೆ. ಅವರು ಆ್ಯಕ್ಚುಲಿ ನೀವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ದಿಂದ ಹಿಡಿದು ಇವ್ರನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸೋವರೆಗೂ ಅವ್ರು ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ರು. ಅದು ಸಿಕ್ಕಾಬಟ್ಟೆ ಸರ್ಪ್ರೈಸ್ ಅನ್ನಿಸ್ತು ನನಗೆ. ಅಂದರೆ ಹಾಗೆ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ ಇಲ್ಲಿ, ಯಾಕಂದರೆ ನೀವೇ ಕೊಂಡಿ, ಎಲ್ಲರಿಗೂ ಇರೋದು ಒಂದೇ ಒಂದು ಹುಕ್ಕು ನೀವೇ. ಬಟ್ ನೀವು ತುಂಬ ಚೆನ್ನಾಗೇ ಹ್ಯಾಂಡಲ್ ಮಾಡಿದ್ದೀರಾ ಇದನ್ನು. ಅದಕ್ಕೆ ನಾನು ಹೇಳಿದ್ದು, ನಮ್ಗೆ ತುಂಬ ಆಶ್ಚರ್ಯ ಅಂದರೆ ಇದು ಯಾರ ಕೈಯಿಂದನೂ ಅದು ಮುಚ್ಚಿಡೋದಿದೆ ಅಲ್ಲ, ಅದು ತುಂಬ ಕಷ್ಟ ರೀ. ಆಮೇಲೆ ನಮ್ಮನೇಲೆ ಒಂದು ದೊಡ್ಡ ಸ್ಟಾರ್ ಇಟ್ಕೊಂಡು ಒಂದು ಸಣ್ಣ ವಿಷಯನೂ ಹೋಗ್ಬಿಡುತ್ತೆ ಅವನಿಗೆ. ಅದಕ್ಕೆ ಹೆಂಗ್ ಮೇಂಟೈನ್ ಮಾಡಬೇಕು ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಆರ್ಟಿಸ್ಟ್ಗಳನ್ನೆಲ್ಲ ಗೊತ್ತಿರೋರಿಗೆ ರಾಜೇಶ್ ಸರ್ ಯಶ್ ಕ್ಲೋಸು, ಹಂಗಾಗಿ ಇವರೇ ಅಪ್ರೋಚ್ ಮಾಡಿದ್ದು. ರಾಜೇಶ್ ಸರ್ಗೂ ಗೊತ್ತಿಲ್ಲ ಯಶ್ ಮನೆದು ಅಂದರೆ, ನಾನಷ್ಟು ಪರಿಚಯ ಇಲ್ಲ ರಾಜೇಶ್ ಸರ್ಗೆ, ಯಶ್ ಭಾಳ ಕ್ಲೋಸು. ಸೀರಿಯಲ್ ಅಲ್ಲಿ ಮಾಡಿ ಆಮೇಲೆ ಅಲ್ದಿದ್ರು ಬೇರೆ ಟೈಮಲ್ಲೆಲ್ಲ ಅವ್ರೇನೋ ಹಣ, ಆಮೇಲೆ ಯಶು ಏನೋ ರಾಜೇಶ್ ಸರ್ ಏನೋ ಒಂದು ಮಾಡಿದ್ರು ಸಿನಿಮಾನೋ ಏನೋ, ಅವತ್ತು ಅವನೆಲ್ಲ ಹೈದ್ರಾಬಾದಲ್ಲೋ ಎಲ್ಲೋ ಏನೋ ಕೆಲಸದ ಮೇಲೆ ಹೋಗಿದ್ದ. ರಾಜೇಶ್ ಸರ್ ಮಾಡಿದ್ರಂತೆ ಫೋನ್, ಅದನ್ನೆಲ್ಲೋ ಇಂಟರ್ವ್ಯೂಲಿ ಹೇಳಿದ್ದ. ಆವಾಗ ಏನು ಅಂತಲೂ ಕೇಳಿಲ್ಲ ಯಶು, ಅಣ್ಣ ಬರ್ತೀನಿ ಎಷ್ಟೊತ್ತಿಗೆ ಟೈಮ್ ಹೇಳಿ ಅಂತ ಬಂದು. ಅದೇನೋ ಅಂದರೆ ರಾಜೇಶ್ ಮೇಲಿರೋ ನಂಬಿಕೆ ಯಶಿಗೆ, ಅವರು ಏನೋ ಅಣ್ಣ ಏನೋ ಒಂದು, ಅವ್ರು ಸುಮ್ಮನೆ ಕರೆಯಲ್ಲ ರಾಜೇಶ್ ಸರ್, ಅವ್ರು ಯಾವಾಗಲೂ ಆ ಥರ ಮಿಸ್ಯೂಸ್ ಮಾಡ್ಕೊಳ್ಳೋರಲ್ಲ. ಬಂದು ಏನೋ ಮಾಡಿಕೊಟ್ಟು ಎಲ್ಲರೂ ಕೇಳಿದರು, ಅಯ್ಯೋ ಏನು ಇಷ್ಟು ಬೆಳೆದ್ರು ನಿಮ್ಮನ್ನ, ಆ ಥರ ಅವರಿಬ್ಬರು ಹಂಗಿರುವಾಗ ನಾನೇನೋ ಒಂದು ಮಾಡಿ ಯಶಿಂದ ನಾನು ಬೈಸ್ಕೊಂಡು, ಆದರೆ ನಾನು ಬೈಸ್ಕೊಳ್ಳಲ್ಲ ಅನ್ನೋ ನಂಬಿಕೆ ಇದ್ರೂ ಬೇರೆ ಎದರಿಂದ ಬರೋ ಆಕ್ಸಿಡೆಂಟ್ ತಡೆಯೋಕ್ಕಾಗಲ್ಲ. ನಾವು ನೀಟಾಗಿ ಹೋಗ್ತಾ ಇರ್ತೀವಿ, ಎದುರುಗಡೆ ಬರೋ ಆಕ್ಸಿಡೆಂಟ್ ಏನಾಗ್ಬೋದು, ಆ ಥರದಲ್ಲಿ ಹುಷಾರಾಗಿರೋದು ಅಷ್ಟೇ. ಅಷ್ಟು ಬಿಟ್ಟರೆ ಭಯ ಗಿಯ ನಮ್ಮ ಹಿಸ್ಟ್ರಿಲೇ ಇಲ್ಲ. ಭಯ ಅನ್ನೋ ಪದ ಏನು ಅಂತಾನೆ ನಂಗೆ ಚಿಕ್ಕ ವಯಸ್ಸಿಂದ ಗೊತ್ತಿಲ್ಲ. ಅದಕ್ಕೆ ನೀವು ಇಷ್ಟೆಲ್ಲ ಮಾಡಿರೋದು. ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಬಟ್ ಎದುರುಗಡೆ ಬರೋರ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು, ಏನು ತೊಂದರೆ ಆಗುತ್ತೆ. ಆಮೇಲೆ ಸೆಟ್ಟಲ್ಲಿ ನಾವಷ್ಟೇ ಇರಲ್ಲ, ಈ ಮಳೆ ಗಾಳಿ ಇದೆಲ್ಲ ಇರುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಯಾವಾಗಲೂ ಒಂದ್ಸರಿ ಫುಲ್ಲು ಮಳೆ ಕೊಚ್ಚೋಯ್ತು. ಅಂದರೆ ಇವರೆಲ್ಲ ಸೆಟ್ ಹಾಕಿದ ಫೋಟೋನು ಕಳ್ಸೋರು ನನಗೆ, ಫೋಟೋ ಹಿಂಗೆ ಹಾಕಿದ್ದೀವಮ್ಮ ಹಿಂಗೆ ಆದರೆ ಅದೇನಾಗಿದೆ, ಒಂದು 6:30-6 ಗಂಟೆವರೆಗೂ ಚೆನ್ನಾಗೇ ಇದೆ. ಇವರು ಒಂಥರ ಲೈಟೆಲ್ಲ ಅರೇಂಜ್ ಮಾಡ್ಕೊಂಡು ಏನೋ ಅವ್ರದ್ದೊಂದು ಪ್ಲ್ಯಾನ್ ಮಾಡ್ಕೊಂಡವ್ರೆ. ಫುಲ್ ಮಳೆ ಬಂದು ಹಿಂಗೆ ಎತ್ಕೊಬಿಡ್ತಂತೆಲ್ಲ.
ಆದರೂ ನನಗೆ ಗೊತ್ತು, ನಾನು ಯಶ್ ಹತ್ರ ತುಂಬ ಇವೆಲ್ಲ ಕೇಳಿ ಮಾಡಿ ಅವನು ಏನು ನನಗೆ ಗೈಡ್ ಮಾಡಿದ್ದಾನೆ. ಯಶ್ ನನಗೆ ಕೆಲವೆಲ್ಲ ಗೈಡ್ ಮಾಡೋನು, ಕೆಲವೆಲ್ಲ ನನಗೆ ನಾವಿಬ್ಬರು ತುಂಬ ಮಾತಾಡ್ತಾ ಇದ್ವಿ ಇಂಥ ವಿಷಯ ಎಲ್ಲ ಮನೆಗೆ ಬಂದು ಹೇಳೋದು, ಆ ಥರ ಎಲ್ಲ ಮಾಡಿ. ತಿಂಡಿ ತಿನ್ನುವಾಗ ಇಲ್ಲ ಅವ್ನು ಮದುವೆ ಆಗೋಕ್ಕೆ ಮುಂಚೆ ರೂಮ್ಗೆ ಹೋಗ್ತಾ ಇದ್ದೆ. ಯಾವಾಗಲೂ ಅವ್ನು ರಾತ್ರಿ 12 ಗಂಟೆಗೆ ಬಂದರೆ 5 o'clockವರೆಗೂ ಎಬ್ಸಿ ಟೀ ಕೊಟ್ಟು, ಅಮ್ಮ ರಾತ್ರಿ ಬಂದಿದ್ದೀನಿ ಬಿಡಮ್ಮ ಅಂದರೂ ಬಿಡ್ತಿರಲಿಲ್ಲ. ಪಕ್ಕದಲ್ಲಿ ಹೋಗಿ ಮಲ್ಕೊಳ್ಳೋದು, ಗೊತ್ಕೊಳ್ಳೋದು, ಮಗ ಹಿಂಗಾಯ್ತು ಮಗ ಹಂಗಾಯ್ತು ಅಂತ ನಾನೆಲ್ಲ ಹೇಳೋದು. ಜಾಸ್ತಿ ಕಟ ಕೊಡೋದು. ಅವ್ನು ಹೇಳೋನು, ಅಮ್ಮ ನೀನು ಏನೇ ರಾತ್ರಿ ಎಷ್ಟೊತ್ತಿಗೆ ಬಂದರೂ ನೀನು ಏನೋ ಒಪ್ಸೇ ಹೋಗೋದು ಅಂತ. ನಾನು ಬಿಡ್ತಾ ಇರಲ್ಲ, ಕೇಳಿಸ್ಕೊ ಹಂಗೆ ಮಾಡಿದೆ ನೀನು ಹಿಂಗೆ ಮಾಡಿದೆ ಅಂತ. ಅಂದರೆ ಅವಾಗಿನ್ನೂ ಮನೆಯಲ್ಲಿ ಎಲ್ಲ ಹೇಳೋದು. ಆಮೇಲೆ ಎಲ್ರಿಗೂ ಹೇಳೋನು ಅದನ್ನ, ಅಮ್ಮ ರಾತ್ರಿ ಸೂರಿ ಸರ್ ರಾತ್ರಿ ಬಂದೆ ನಮ್ಮಮ್ಮ. ಆಮೇಲೆ ಎಚ್ಚರ ಬಿಟ್ರೆ ನಿದ್ದೆ ಬರ್ತಿರಲಿಲ್ಲ ಅವನಿಗೆ. ಅವಾಗ ಹೇಳೋಣಮ್ಮ ನಾನು ಎಬ್ಸ್ಬೇಡಮ್ಮ ಅಂತ ಹೇಳಿ ಮಲಗಿರೋನು. ಆದರೂ ನಾನು ಕೇಳಿಸ್ಕೊ ನೀನು ಆಮೇಲೆ ಹೊಟ್ಟೋಯ್ತೀಯ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದೆ. ಆ ಥರ ಎಲ್ಲ ನಾವು ಮಾತಾಡ್ತಾ ಇದ್ವಿ. ಹಂಗಾಗಿ ನನಗೆ ಈ ಸೆಟ್ಟಲ್ಲಿ ಒಂದು ಸರಿ ನಮ್ಮ ವಿಜಯ್ ಸರ್ ಏನೋ ದೊಡ್ಡ ಸೆಟ್ ಹಾಕಿದ್ರಂತೆ. ಫುಲ್ಲು ಏನಾಗಿ ಅಂತ ಗೊತ್ತಿಲ್ಲ, ನೆನಪಿಲ್ಲ. ಎಲ್ಲ ಹಂಗೆ ಬಿದ್ದುಬಿಡ್ತಂತೆ, ಉದುರೋಗ್ಬಿಡ್ತಂತೆ ಕೆಳಗೆ. ಇಷ್ಟು ಅವ್ರದ್ದು ಗೊತ್ತಲ್ಲ ಬಜೆಟ್. ಹೌದು ಹೌದು, ಟಕ್ಕಂತ ಕೆಳಗೆ ಬಿದ್ದೋಗ್ಬಿಡ್ತಂತೆ. ಅದೆಷ್ಟೋ 10 ಕೋಟಿ ಎಷ್ಟೋ ಹೇಳಿದ್ರು, ಅದು ಗೊತ್ತಿಲ್ಲ ನನಗೆ. ಆದರೆ ಅದನ್ನು ಚೆನ್ನಾಗಿ ಡಿಸ್ಕಷನ್ ಮಾಡಿದ್ದ ನನ್ನ ಹತ್ರ. ಅಂಥವೆಲ್ಲ ನಾವು ಮಾಡ್ಕೋತಾ ಇದ್ವಿ ಯಶು ನಾನು. ಆವಾಗ ಇವ್ರಿಗೆ ನಾನು ಹೇಳಿದೆ, ಆಯಿತು ರಜು, ಪ್ರಕೃತಿಗೆ ನಾವೇನು ಅಲ್ಲ, ನೆಕ್ಸ್ಟ್ ಏನು ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂದೆ. ಏಕೆಂದರೆ ನನಗೆ ಅದೆಲ್ಲ ನಮ್ಮ ಯಶು ಹೇಳ್ಕೊಟ್ಟಿದ್ರಿಂದ ನನ್ನ ಮೈಂಡಿಗೆ. ಅಂದ್ರೆ ಯಾರು ಸೆಟ್ಟಲ್ಲಿ ಏನೆಲ್ಲ ನಡೀಬಹುದು, ಅದಕ್ಕೇನು ಮಾಡಕ್ಕಾಗಲ್ಲ. ಬೇಕು ಅಂತ ಮಾಡಿದ್ದಾದ್ರೆ ಬೈಬಹುದು ಅನ್ಬಹುದು. ಜವಾಬ್ದಾರಿ ಕೊಟ್ಟು ಕಳಿಸಿದಾಗ ಭಯ ಇರುತ್ತೆ. ಅಂದ್ರೆ ಯಾಕಂದ್ರೆ ನಮ್ದೊಂದು ಡೈಲಿ ಒಂದು ಬಜೆಟ್ ಇರುತ್ತೆ. ಅಂದ್ರೆ ಇವತ್ತು ಏನ್ ಶೂಟ್ ಮಾಡ್ತೀವಿ, ಇವತ್ತು ಏನು ಎಕ್ಸ್ಪೆನ್ಸಸ್ ಆಗುತ್ತೆ, ಇದೆಲ್ಲ ಒಂದು ನಾವು ಮೊದಲೇ ಒಂದು ಬಜೆಟಿಂಗ್ ಕೊಟ್ಟಿರ್ತೀವಿ. ಒಂದು 10% ಹಂಗೆ ಹಿಂಗೆ ಆಗಿರುತ್ತೆ. ಆದ್ರೆ ಹಾಕಿರೋ ಅಷ್ಟೂ ಬಿರುಗಾಳಿ ಮಳೆಗೆ ಕೊಚ್ಕೊಂಡೋಯ್ತು ಅಂತ ಎಲ್ಲರೂ ಇದ್ರು. ಅವರು ಏನೇನೋ ಗುಡ್ಡೆ ಗುಡಿಸ್ಲು ಎಲ್ಲ ಮಾಡ್ಕೊಂಡಿದ್ರಂತೆ. ಅದೆಲ್ಲ ಖರ್ಚು ಬರುತ್ತೆ. ಹುಲ್ಲಿನ ಮೆದೆ ಸೀನ್ ಇದ್ದಿದ್ದು. ಸೊ ಆ ಸೀನ್ ಇನ್ನೇನು ನಾವು ಶೂಟ್ ಮಾಡ್ಬೇಕು ಅಷ್ಟರಲ್ಲಿ ಮಳೆ, ಜೋರ್ ಮಳೆ, ಗಾಳಿ ಎಲ್ಲ. ಅದು ಹಿಂಗೆ ಕ್ಯಾರವನ್ ಒಳಗೆ ಹೋದ್ರೆ ಕ್ಯಾರವನ್ ಕೂಡ ಶೇಕ್ ಆಗ್ತಿದೆ, ಅಷ್ಟು ಗಾಳಿ. ಅಂದ್ರೆ ಈ ರೆಡಿ ಆಗಿರೋ ಆರ್ಟಿಸ್ಟ್ ದಬ್ ಅಂತ ಎಲ್ಲಿದು ಕೊತ್ತಲವಾಡಿ. ಅಂದ್ರೆ ಒಂದಿನ ಆಗಿದ್ದದು ಅಲ್ಲ, 1 ಡೇನ 2 ಡೇಸ್? ಅಲ್ಲಿ 2 ಡೇಸ್ ಆಯ್ತು. ಕೊತ್ತಲವಾಡಿಲಿ ಒಂದಿನ ಈ ಟೈಮ್ ಅಲ್ಲೇ ಆಗಿದೆ. ಐ ಮೀನ್ ಲಾಸ್ಟ್ ಇಯರ್ ಈ ಟೈಮ್ ಅಲ್ಲೇ, ಮೇ ಜೂನ್ ಅಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್. ಆಗ್ತಾನೆ ಮಾನ್ಸೂನ್ ಸ್ಟಾರ್ಟ್ ಆಗಿತ್ತು. ನಾವು ಬಾರ್ಡರ್ ಅಲ್ಲಿ ಈ ಕಡೆ ಎಲ್ಲಿ ಚಾಮರಾಜನಗರ, ಗುಂಡ್ಲುಪೇಟೆಯಲ್ಲಿ ಇಲ್ವಲ್ಲ, ಅದೇನಂದ್ರೆ ಬರಲ್ಲ. ನಮ್ಮ ರಿಪೋರ್ಟ್ ಪ್ರಕಾರ ಇನ್ನೂ 5 ದಿನ ಮುಂದೆ ಇದೆ ಅಂತ ತೋರಿಸ್ತಾ ಇತ್ತು. ನಮ್ದು ಪ್ಲಾನ್ ಇತ್ತು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ಇನ್ನು 5 ದಿನ ಮುಗಿಸ್ಕೊಂಡ್ಬಿಡ್ತೀನಿ ಅಂತ. ಅಲ್ಲಿ ನೋಡಿದ್ರೆ ನಾವು ಒಂದು 6 ದಿನ ಮುಂಚೆನೆ ಸ್ಕೆಡ್ಯೂಲ್ ಬ್ರೇಕ್ ಮಾಡ್ಬಿಟ್ಟೆ. ನಾನು ಫೋನ್ ಮಾಡಿದೆ, ಅಮ್ಮ ತುಂಬಾ ಮಳೆ ಸ್ಟಾರ್ಟ್ ಆಗುತ್ತೆ, ಹೊರಟ್ಬಿಡ್ತೀವಿ ನಾನು. ಯಾಕಂದ್ರೆ ಒಂದಿನ ತಡಿಬೋದು. ನನ್ಗೇನಂದ್ರೆ ನಮ್ಗೆ ಇಲ್ಲಿ ಶೂಟ್ ಮಾಡೋದು ಕಷ್ಟ ಮಾಡ್ತೀವಿ ಬೆಂಗಳೂರಲ್ಲಿ. ಏನಕ್ಕೆ ಅಂದ್ರೆ ಈ ಸಿಟಿ ಟ್ರಾಫಿಕ್ ಆಗ್ಬೋದು, ಮತ್ತೆ ಸ್ಟಾರ್ಟ್ ಆಗೋದೇ ಟೆನಿಕಾಸ್ಟ್. ನೀವು ಏನೇ ಮಾಡಿದ್ರು 9 ರಿಂದ 10 ಗಂಟೆ ಆಗೇ ಹೋಗುತ್ತೆ. ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ನನ್ಗೆ ಔಟ್ಡೋರ್ ಅಲ್ಲಿ ಇದ್ರೆ ಏನಂದ್ರೆ ಬೆಳಿಗ್ಗೆ ಎಲ್ಲರೂ ಒಟ್ಟಿಗೆ ಇರ್ತಾರೆ, 6 ಗಂಟೆಗೆ ಬರ್ತಾರೆ. ಸೂಪರ್. ಎಲ್ಲರೂ 7 ಗಂಟೆ ಸ್ಟಾರ್ಟ್. ಬ್ರೇಕ್ಫಾಸ್ಟ್ ಅಲ್ಲಿ ಸುಮಾರು ಒಂದಷ್ಟು ನಮ್ದು ಮುಂಗಾರು ಮಳೆ ಸಾಂಗಿಗೆಲ್ಲ ಆಲ್ಮೋಸ್ಟ್ ಬ್ರೇಕ್ ಮುಂಚೆ ಎಲ್ಲ ಅದೇ ಶಾರ್ಟ್ಸ್ ಆಗ್ತಾ ಇತ್ತು. ಏನ್ ಚೆನ್ನಾಗಿ ಕಾಣಿಸಿದ್ಯಮ್ಮ ನೀನು. ಬಣ್ಣಾಚಿ ಅನ್ನೋಳು. ಇಲ್ಲ ಅದು ನೀವು ಹೆಂಗೆ ಅಂದ್ರೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ. ಸರ್ ಅದೇ ನಾನು ಅವ್ರಿಗೆ ಡೈರೆಕ್ಟರ್ ಸರ್ ಏನಾದ್ರು ಹೇಳಿದ್ರ ಹಿಂಗ್ ಹೇಳಿ ಅಂತ? ಇಲ್ಲ, ನಾನು ಮಾತೇ ಆಡ್ಸಿಲ್ಲ. ಇಲ್ಲ, ನೀವು ಅಷ್ಟು ಖುಷಿ ಆಗ್ತಾಳೆ ಥಿಯೇಟರ್ ಅಲ್ಲಿ ಜನ ಏನಂತಾರೋ. ತುಂಬಾ ಚೆನ್ನಾಗಿ ಕಾಣಿಸಿದ್ರ. ಛತ್ರಿ ಹಿಂಗ್ ಹಿಡ್ಕೊಂಡು ಹಿಂಗೆ ಏನ್ ಸಕದಾಗ ಎಷ್ಟು ನ್ಯಾಚುರಲ್ ಆಗಿದೆ ಗೊತ್ತಾ. ನಾನು ಅವ್ರ ಬಗ್ಗೆನೂ ಕೇಳ್ಬೇಕು. ಏನ್ ಚೆನ್ನಾಗೆ ಶೂಟ್ ಮಾಡ್ತಾ ಇದ್ವಿ. ಅಂದ್ರೆ ಕೆಲವೊಂದಿಬ್ರು ತುಂಬಾ ಡಿಸ್ಕಸ್ ಮಾಡ್ತೀವಿ. ಇವಾಗ ಏನ್ ಇವಾಗ ಈ ತರ ಹೋಗೋಣ ಅಂತ ಅವ್ರು ಬಂದ್ರು. ಸರ್ ಇದು ರೈನಲ್ಲಿ ಮಾಡೋಣ, ಈ ತರ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಾನು ರೈನ್ ಅಂದಾಗ ಅಬ್ವಿಯಸ್ಲಿ ಬೆಂಗಳೂರಿಂದನೇ ಕರ್ಸ್ಬೇಕು. ನಾನು ಒರಿಜಿನಲ್ ರೈನ್ ಬಂದಾಗ ಶೂಟ್ ಮಾಡಲಿಲ್ಲ, ಒಂದಿನ ಮಾಡಿದ್ವಿ. ಒರಿಜಿನಲ್ ರೈನ್ ಬಂದಾಗ ಅದು ಒಂದು ಶಾರ್ಟ್ ಇದೆ, ಛತ್ರಿ ಇಟ್ಕೊಂಡು. ಪೃಥ್ವಿ ಸರ್ ಅದು ರಿಯಲ್ ಆಗಿ ಮಳೆ ಬಂದಿದ್ದು, ಜೋರ್ ಮಳೆ ಬಂದಿದ್ದು. ರೈನಲ್ಲೂ ಕೂಡ ನಾನು ಏನು ಇವ್ರಿಗೆ ನಮ್ಮ ಲೈಟ್ ಆಫೀಸರ್ಸ್, ಸೆಟ್ ಬಾಯ್ಸ್ಗಳು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಪ್ರೊಡಕ್ಷನ್ ಅವರು, ಊಟ ತಿಂಡಿ ಕೊಟ್ಟರು, ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂದ್ರೆ ನಾವು ರೈನ್ ಆರ್ಟಿಫಿಷಿಯಲ್ ರೈನ್ ಇಂದ ನಾವು ಶೂಟ್ ಮಾಡ್ಬೋದು. ಅದನ್ನ ಮಳೆ ಸೀನ್ ಅಂತ ಪ್ಲಾನ್ ಇರ್ಲಿಲ್ಲ ಅನ್ಸುತ್ತೆ. ನಾರ್ಮಲ್ ಸೆಟ್ ಹಾಕ್ತಾ ಇದ್ರು ಆ ಶಾರ್ಟ್ ತೆಗಿಯಕ್ಕೆ.
ಮಳೆ ಬಂದ್ಬಿಡ್ತು ಜೋರಾಗಿ. ಸೊ ಅದ್ ಹಂಗೆ ಲೈಟ್ ಎತ್ತುತ್ತಿದ್ದಾರೆ, ಕರೆಂಟ್ ನಿಂತಿದೆ. ನಾನು ಆಚೆ ನಿಂತಿದ್ದೀನಿ, ನೋಡ್ತಾ ಇದ್ದೀನಿ, ನನ್ ಕಣ್ಮುಂದೆ ಕಾಣ್ತಾ ಇದೆ. ನಾನೇನಾದ್ರೂ ಹೇಳ್ಬೋದು, ಬಟ್ ಅದ್ರ ಆ ಮಳೆಲೂ ಅವ್ರು ನೆನ್ಕೊಂಡು ಲೈಟ್ ಆಫೀಸರ್ಸ್ ಲೈಟ್ ಎತ್ತುತ್ತಾ ರಪ್ಪಂತ ಅವ್ರಿಗೆ ನನಗೆ ಒಂದ್ ನಿಮಿಷ ಶಾಕ್ ಆಯ್ತು. ನಿಜ ತುಂಬಾ ವೆಯ್ಟ್ ಇರುತ್ತೆ. ಹೌದು. ಆಮೇಲೆ ನಮ್ಮ ಯೂನಿಟ್ ಅಲ್ಲಿ ಬಸವ ಅಂತ ಇದ್ದಾರೆ, ಅವ್ರಂದ್ರೆ ಎತ್ತರ್ಲೆ ಬೇಗ ಎತ್ತರ್ಲೆ ಅಂದ್ರೆ ಅವ್ರ ಹಂಗೇನೆ ಉತ್ತರ ಕರ್ನಾಟಕ. ನಿಜ ನಾನು ಆ ಟೀಮ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವರು ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾದಪ್ಪಣ್ಣ ಅಂತ ಇದ್ರು, ಎಷ್ಟೇ ಮಳೆ ಗಾಳಿ ಬರ್ತಿರ್ಲಿ ಆ ಮಳೆ ಗಾಳಿನೂ ನಮ್ಗೆ ಊಟ ತಿಂಡಿ ಕಾಫಿ ಟೀ ಅವ್ರಾಗ್ಲಿ, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರುಗಳು ಅಷ್ಟೇ. ಏನ್ ಮಳೆ ನಾವಾದ್ರೆ ಮಳೆ ಬಂದ್ರೆ ಛತ್ರಿ ಎತ್ಕೋತೀವಿ, ಇಲ್ಲೆಲ್ಲ ನಿಂತ್ಕೋತೀವಿ. ಅವ್ರಿಗೆ ಅದೆಲ್ಲ ಇಲ್ವೇ ಇಲ್ಲ. ಅಂದ್ರೆ ಸಿನಿಮಾ ಮೇಲಿರೋ ಪ್ರೀತಿ ಅದು ಅವ್ರಿಗೆ. ಅಂದ್ರೆ ನಾವು ಎಲ್ಲಿ ಕೆಲಸ ಸುಮ್ನೆ ಬಂದು ಕೆಲಸ ಮಾಡೋದಕ್ಕೂ ಸಿನಿಮಾಗೋಸ್ಕರ ಇಷ್ಟಪಟ್ಟು ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಅಂದ್ರೆ ಇಲ್ಲ ಈ ಸಿನಿಮಾಗೆ ನಾವೇನೋ ಇನ್ನೇನೋ ಕೊಡೋಣ ಅಂತ ಎಲ್ಲರೂ ಕೈ ಜೋಡಿಸಿದಾಗ ಅದು ಬಂದು ಒಂದು ಕೊತ್ತಲವಾಡಿ ಆಗುತ್ತೆ. ಹೌದು. ನಾಟ್ ಇವನ್ ಬರೀ ಒಂದು ರಾಜು ಇಂದ ಅದಾಗಲ್ಲ. ರಾಜು, ನೀವು ತುಂಬ ಚೆನ್ನಾಗಿ ಬರೀತೀರಾ ಅಂತ ಕೇಳ್ಪಟ್ಟೆ ನಾನು, ಆಯಿತಾ? ಆದ್ರೂ ನೀವು ಡೈಲಾಗ್ಸ್ನೆಲ್ಲ ರಘು ಸರ್ ಕೈಲಿ ಬರ್ಸಿದ್ದೀರಾ. ಸೊ ಏನಿದು, ಯಾಕೆ ಹಿಂಗೆ ಕಾಂಬಿನೇಷನ್? ಕತೆ ನಿಮ್ದೇನೆ? ಅಂದ್ರೆ ನಾನು ಈ ಕತೆನ ಒಂದು 8 ತಿಂಗಳು ಟ್ರಾವೆಲ್ ಮಾಡಿದ್ದೆ. ಕತೆಲಿ ಬರೀತಾ ತುಂಬಾ ಟ್ರಾವೆಲ್ ಮಾಡಿದ್ದೆ. ಇದಾದ್ಮೇಲೆ ನಾನು ಸ್ಕ್ರಿಪ್ಟ್ ಲಾಕ್ ಆದ್ಮೇಲೆ ಅಮ್ಮಂಗೆ ನರೇಶನ್ ಕೊಟ್ಟೆ. ನರೇಶನ್ ಆದ್ಮೇಲೆ ನಾನೇ ಕೂತ್ಕೊಂಡು ಡೈಲಾಗ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಏನಂದ್ರೆ ನಾನು ಬರೀತಾ ನನ್ಗೇನಂದ್ರೆ ರೊಟೀನ್ ಅದೇ ಬರ್ತಾ ಇದೆ ಅಂತ ಅನ್ನಿಸ್ತಾ. ಹೊಸದೇನು ನನಗೆ ಓಪನ್ ಅಪ್ ಆಗ್ಲಿಲ್ಲ. ಅಂದ್ರೆ ನನಗೆ ಗೊತ್ತಾಯ್ತು ನಾನು ಕಿಲ್ ಮಾಡ್ತಾ ಇದ್ದೀನಿ, ಕಂಟೆಂಟ್ ಚೆನ್ನಾಗಿದೆ, ಬಟ್ ಎಲ್ಲ ಭಾಷೆ ಇದರಲ್ಲಿ ಕಿಲ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಯ್ತು. ನನ್ಗೆ ಆ ಸೆನ್ಸ್ ಇದೆ ಮ್ಯಾಮ್. ಅಂದ್ರೆ ಈಗ ನಾನೇ ಕತೆ, ನಾನೇ ಚಿತ್ರಕಥೆ, ನಾನೇ ಸಂಭಾಷಣೆ, ನನ್ಗೆ ಆ ಥರದ್ದು ಬೇಡ ಮ್ಯಾಮ್. ನನ್ಗೆ ಆ ಥರದ್ದು ಇಲ್ಲ. ನನಗೊಂದು ಒಳ್ಳೆ ಸಿನಿಮಾ ಆಗ್ಬೇಕು, ಅದು ಎಲ್ಲರೂ ಸೇರಿದಾಗ ಆಗುತ್ತೆ ಅನ್ನೋದು ನಂಗೆ ಗೊತ್ತಿತ್ತು. ನಾನು ಅವತ್ತು ಯೋಚನೆ ಮಾಡಿದೆ, ಅವತ್ತು ನೈಟ್ ಎಲ್ಲ ಕೂತ್ಕೊಂಡು ಸರಿ ಬೇಡ ಇದು ನಾನು ಬರೆದ್ರೆ ನಿಜವಾಗ್ಲೂ ಸಿನಿಮಾ ಕಿಲ್ ಆಗ. ಯಾಕೆಂದ್ರೆ ನಾವೇನೇ ಸ್ಕ್ರೀನ್ ಪ್ಲೇ ಬರ್ದಿದ್ರು ಅದಕ್ಕೆ ಮಾತು ಇಂಪಾರ್ಟೆಂಟ್, ಡೈಲಾಗ್ಸ್. ಅದಕ್ಕೆ ನಾನೇನ್ ಮಾಡಿದೆ, ಅವತ್ತು ಬೆಳಿಗ್ಗೆನೆ ಫಸ್ಟ್ ನಾನು ಅಮ್ಮಂಗೆ ಕಾಲ್ ಮಾಡ್ತೀನಿ. ನನ್ಗೆ ಅನ್ಸಿದ್ದು ನಾನು ಅಮ್ಮನ ಹತ್ರ ಶೇರ್ ಮಾಡ್ತೀನಿ, ಅಮ್ಮ ಈ ತರ ಡೈಲಾಗ್ಸ್ ನಾನು ಬರೀತಾ ಇದ್ದೀನಿ, ಬಟ್ ನಂಗೆ ಸ್ಯಾಚುರೇಟ್ ಸಮಾಧಾನ ಆಗ್ತಿಲ್ಲ, ರೊಟೀನ್ ಅದೇ ಬರ್ತಾ ಇದೆ. ಅದಕ್ಕೆ ಏನ್ ಮಾಡ್ತೀಯಪ್ಪ, ಯಾರೋ ಹೊಸ ಡೈಲಾಗ್ ರೈಟರ್ ಬರ್ಸ್ಕೊ. ಸರಿ ಬರ್ಸ್ಕೊಳಪ್ಪ, ಯಾರತ್ರ ಅಂದಾಗ ನಾವು ಒಂದು 3-4 ಜನ ಆಪ್ಷನ್ ಇಟ್ಕೊಂಡ್ವಿ. ಸೊ ಇದರಲ್ಲಿ ಒಂದಿಬ್ರನ್ನ ಹೋಗಿ ಮಾತಾಡಿಸ್ದೆ. ಅವ್ರು ಏನಂದ್ರು ಅಂದ್ರೆ ಇದನ್ನ ಹೇಳಿದ್ರೆ ನೀವೇ ಡೈಲಾಗ್ ರೈಟರ್ ನೀವೇ ಅದನ್ನೇ ಹೇಳ್ಬಿಟ್ರು, ನೇರವಾಗಿ ಹೇಳಿದ್ರು. ಅದಾದ್ಮೇಲೆ ಸರಿ ಇದು ಯಾಕೋ ವರ್ಕ್ ಆಗಲ್ಲ ಅಂದ್ಬಿಟ್ಟು ನಾನು ಬಂದು ರಘು ಸರ್ ಹತ್ರ ಮಾತಾಡಿದೆ. ಅವ್ರಿಗೂ ಹೇಳಿದೆ. ಅವರು ಅದೇ ರಘು ಸರ್ ತುಂಬಾ ಹಾರ್ಡ್ಲಿ ಗುಡ್ ಹಾರ್ಟೆಡ್ ಪರ್ಸನ್. ಚೆನ್ನಾಗೂ ಡೈಲಾಗ್ ಬರೀತಾರೆ. ಕತೆ ಕೇಳಿದ್ರು, ಎಲ್ಲ ಆಯ್ತು. ಸರಿ ಓಕೆ ಆಯ್ತು ಬರೆಯೋಣ. ಸ್ಕ್ರಿಪ್ಟ್ ತಗೊಂಡು ಅದನ್ನ ನಿಜ ಹೇಳ್ತೀನಿ, ನನ್ನ ಸಿನಿಮಾ ಒಂದು ಆಯಾಮ ತಗೊಂಡಿದ್ದು ಅಲ್ಲಿಂದ ಬೇರೆ ತರ ಆಯಾಮ, ನೆಕ್ಸ್ಟ್ ಲೆವೆಲ್ ಭಾಷೆ. ಅವ್ರು ಬರೆದ್ರಲ್ಲ, ಬರೆದಾಗ ಏನಾಗುತ್ತೆ ನಮ್ಗೆ ಸ್ಪೇಸ್ ಸಿಗುತ್ತೆ ಮೇಕಿಂಗ್ ಗೆ. ಪ್ರತಿ ಡೈಲಾಗ್ಗಳು ಬರೆದಾಗ ಓಕೆ ಈ ಡೈಲಾಗ್ ನಾವು ಈ ಶಾರ್ಟ್ ಹೋಗ್ಬೋದು ಅಥವಾ ಹಿಂಗ್ ಹೋಗ್ಬೋದು ಈ ತರ ಅಂತ. ಅಂದ್ರೆ ಯಾವಾಗ್ಲೂ ಅಷ್ಟೇ, ಸ್ಕ್ರೀನ್ ಪ್ಲೇ ಆಗಿದ ತಕ್ಷಣ ಸಿನಿಮಾ ಆಗಲ್ಲ. ಸ್ಕ್ರೀನ್ ಪ್ಲೇ ಆಗಿದ ತಕ್ಷಣ ಸಿನಿಮಾ ಆಗಲ್ಲ. ಅದಕ್ಕೆ ಮಾತು ಯಾವಾಗ ಪೋಣಿಸ್ಕೊಂಡ್ವಿ ಅವಾಗ ಇನ್ನೊಂದು ಡೈಮೆನ್ಷನ್ ತಗೊಂಡು ಅವಾಗ ನಾನು ಇವ್ರಿಗೂ ಸ್ಕ್ರಿಪ್ಟ್ ಹೇಳಿದೆ, ತಗೊಳ್ಳಿ ನೋಡ್ಕೊಡಿ ಭಾಷೆನ. ನನಗೆ ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗೂ ಒಂದೊಂದು ಸ್ಕ್ರಿಪ್ಟ್. ಭಾಷೆ ಹೆಂಗೆ ಚಾಲೆಂಜ್ ಆಗಿತ್ತು ನನಗೆ? ನಾನು ಪ್ರಾಪರ್ ಮಂಡ್ಯ ಕಡೆಯಿಂದಾನೇ ಬಂದಿರೋದು, ಸೊ ನನಗೆ ಅದು ಕಷ್ಟ. ಈ ಕೊತ್ತಲವಾಡಿ ಆ ಸೈಡ್ ಒಂದ್ ಸ್ವಲ್ಪ ಸ್ಲ್ಯಾಂಗ್ ಚೇಂಜ್ ಆಗಲ್ವಾ? ಮೈಸೂರು ಭಾಷೆ, ಮೈಸೂರು ಮಂಡ್ಯ ಭಾಷೆನ ನಾವು ಊರ್ ಕೊತ್ತಲವಾಡಿ ಆದ್ರು ಭಾಷೆ ಅದನ್ನ ಹಾಕಿದ್ವಿ. ಆ ಕಡೆ ಕನ್ನಡ ನಮಗ್ ಬರಲ್ಲ, ಚಾಮರಾಜನಗರ ಅದ್ ಬರಲ್ಲ, ನಮಗ್ ಗೊತ್ತೇ ಇಲ್ವಲ್ಲ, ಅದ್ ಬೇರೆ ತರ. ಮೈಸೂರು ಮಂಡ್ಯ ಭಾಷೆ ಗೊತ್ತಲ್ಲ. ನೀವ್ ಹಂಗೆ ಅದನ್ನ ಅಲ್ಲಿಗೆ ಇಳಿಸಿದೀರಾ ಆ ಊರಿಗೆ? ಅಂದ್ರೆ ಮೇಡಮ್ ನಾವು ಆ ಕಡೆ ಏನಂದ್ರೆ ಚಾಮರಾಜನಗರ ಏನಂದ್ರೆ ಅಲ್ಲಿ ಒಂದೊಂದು ಊರಲ್ಲಿ ಒಂದೊಂದ್ ತರ ಇದಿದೆ, ಅಂದ್ರೆ ಏನಂತ ಸ್ಲ್ಯಾಂಗ್ಸ್. ಹಂಗಾಗಿ ನಾವೇನ್ ಮಾಡಿದ್ವಿ, ಆ ಕಡೆನೂ ಬೇಡ ಈ ಕಡೆನೂ ಬೇಡ ಅಂದ್ರೆ ಮೈಸೂರು ಹಳೆಗನ್ನಡ ಇಟ್ಕೊಂಡ್ವಿ. ನಾನು ರಘು ಸರ್ ಡಿಸ್ಕಸ್ ಮಾಡಿ ಅವ್ರು ಅದನ್ನೇ ಬರ್ಕೊಟ್ರು. ಅದನ್ನ ತುಂಬಾ ಅದ್ಭುತವಾಗಿ ಹೀರೋಯಿನ್ ಅವರು, ಹೀರೋ ಸರ್, ಗೋಪಾಲ್ ಸರ್, ರಾಜೇಶ್ ಸರ್ ಅವರೆಲ್ಲ ಎಕ್ಸ್ಟ್ರಾಡಿನರಿ. ಸರ್, ನೀವು ಇವಾಗ ಕೊತ್ತಲವಾಡಿನ ಯಾಕೆ ನೋಡ್ಬೇಕು ಅಂತ ಜನ ಕೇಳ್ತೀರಾ? ಪ್ರಾಮಾಣಿಕವಾಗಿ ಹೇಳಿ. ಅಂದ್ರೆ ಏನು ಸಿನಿಮಾ ಆಡಿಯನ್ಸ್ ಏನ್ ಬೇಕೋ ಎಲ್ಲ ಎಲಿಮೆಂಟ್ಸ್ ಇದೆ. ಸೊ ಅಂದ್ರೆ ಥಿಯೇಟರ್ ಬಂದು ಅವ್ರು ಏನ್ ₹100 ಕೊಟ್ಟು ಒಳಗೆ ಬರ್ತಾರೆ, ಅವ್ರಿಗೆ ಸಿನಿಮಾ ಮೋಸ ಮಾಡಲ್ಲ ಅನ್ನೋ ಒಂದು ಭರವಸೆಯಲ್ಲಿ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಂಡು. ಸೂಪರ್. ಅಮ್ಮ, ನೀವೇನು ಹೇಳ್ತೀರಾ?
ಹೌದು, ನಾವು ಸಿನಿಮಾ ಮಾಡಿದ್ದೀವಿ, ನಮ್ಗೆ ಅನಿಸಿದೆ ನಮ್ಮ ಸಿನಿಮಾ ನಮಗೆ ಮುದ್ದು, ನೀವು ಬಂದು ರಿಸಲ್ಟ್ ಕೊಡಬೇಕು, ಇದರಿಂದ ಮುಂದೆ ನಮಗೂ ಹುಮ್ಮಸ್ಸು ಬರುತ್ತೆ, ಇನ್ನೊಂದು ಸಿನಿಮಾ ಮಾಡೋಣ, ನಮ್ಮ ಆಡಿಯನ್ಸ್ ನಮ್ಮ ನೋಡ್ತಾರೆ ಅಂತ. ಖಂಡಿತ ನೋಡೇ ನೋಡ್ತಾರೆ. ಬಟ್ ಇನ್ನೊಂದು ಸಾರಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಬಂದು ಸಿನಿಮಾ ನೋಡಿ ಥಿಯೇಟ್ರಿಗೆ. ನಾವು ಫಸ್ಟ್ ಏನೋ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ, ಅದಕ್ಕೊಂದು ನೀವು ಒಂದು ಪ್ರೋತ್ಸಾಹ ಕೊಟ್ಟು ನೋಡಿದ್ರೆ ನಮಗೊಂದು ಹುಮ್ಮಸ್ಸಿಂದ ಖುಷಿ ಆಗುತ್ತೆ, ಇನ್ನು ಮುಂದೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತೀನಿ. ಕಾವ್ಯ, ಫಸ್ಟ್ ಸಿನಿಮಾ. ಹೌದು, ಫಸ್ಟ್ ಸಿನಿಮಾ, ಫಸ್ಟ್ ಟೈಮ್ ನಾನು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇದ್ದೀನಿ. ನನ್ನನ್ನು ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಂಥ ಆಡಿಯನ್ಸ್ಗೂ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಕರೆಕ್ಟ್, ಇದು ಇಂಪಾರ್ಟೆಂಟ್. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ರೆ ಮಾತ್ರ ಪ್ರೊಡ್ಯೂಸರು, ಡೈರೆಕ್ಟ್ರು, ಆರ್ಟಿಸ್ಟ್ಗಳು ಎಲ್ಲರೂ ಉಳ್ಕೊಳಕ್ಕೆ ಸಾಧ್ಯ. ಸೊ ನೀವು ಇದನ್ನು ಬೇರೆ ಬೇರೆ ಏನೇನೋ ಭ್ರಮೆಗಳನ್ನ ಇಟ್ಕೊಂಡು ಯೋಚನೆ ಮಾಡಬೇಡಿ, ಅಥವಾ ಈ ಸಿನಿಮಾನ ಈ ಕಾರಣಕ್ಕೆ ನೋಡಬೇಕು, ಇವ್ರ ತಾಯಿ, ಅವರ ಸೊಸೆ, ಅತ್ತೆ, ಆ ಥರ ಎಲ್ಲ ಯಾವ ಬಾಂಧವ್ಯಗಳನ್ನೂ ಇಟ್ಕೊಂಡು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇವರೇ ಸಪ್ರೇಟಾಗಿ ಅವ್ರದ್ದೇ ಒಂದು ಥಾಟ್ ಇದೆ, ಅದಕ್ಕೆ ಸರಿಯಾಗಿ ಅವ್ರು ಸೂಪರಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ. ಕೊತ್ತಲವಾಡಿ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನಾನು ಬರ್ತೀನಿ, ನೀವು ಬನ್ನಿ. ಸೊ ಅಮ್ಮ, ನಿಮಗೆ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಇಡೀ ಟೀಮ್ಗೆ. ಸೊ ನೋಡಿದ್ರಿ ಅಲ್ಲ, ಕೊತ್ತಲವಾಡಿಗೆ ಹೋಗೋಣ, ಅಲ್ಲಿ ಏನೇನು ನಡೆಯೋದನ್ನ ನೋಡೋಣ. ಯಾರು ಹೆದರ್ಕೊಂಬೇಡಿ, ಸಖತ್ತಾಗಿರೋ ಟೀಸರ್ ಮಾತ್ರ, ಬಟ್ ಅಲ್ಲಿ ಭಯ ಹುಟ್ಟಿಸಿದ್ದಾರೆ. ಅಲ್ಲಿ ಏನಿದೆ ಅನ್ನೋದನ್ನ ಥಿಯೇಟ್ರ್ನಲ್ಲಿ ಹೋಗಿ ನೋಡಿದ್ರೇ ನಮಗೂ ಗೊತ್ತಾಗೋದು. ನೀವೆಲ್ಲರೂ ಬನ್ನಿ, ನೋಡೋಣ, ಓಕೆನಾ? ನಿಮ್ಮನ್ನೆಲ್ಲ ಎಲ್ಲಿ ನೋಡೋಕೆ ಇಷ್ಟಪಡ್ತೀನಿ, ಥಿಯೇಟ್ರ್ನಲ್ಲಿ ನೋಡೋಕೆ ಇಷ್ಟಪಡ್ತೀನಿ. ಬರ್ಬೇಕು ಥಿಯೇಟ್ರ್ ಹತ್ರ. ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ನರ್ತಕಿ ಐ ಥಿಂಕ್ ಫೈನಲ್ ಮಾಡಿರೋದಲ್ಲಮ್ಮ. ನೀನು ಬಾ. ಎಸ್, ಖಂಡಿತ ಬರ್ತೀನಿ. ಪ್ರೆಸ್ ಮೀಟಿಂಗ್ ಬರೋಕ್ಕಾಗಿಲ್ಲ ಅವತ್ತು. ಸೊ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ಸೇ ಮಾಡಲ್ಲ. ಓಕೆ, ನಿಮ್ಮ ಜೊತೆನೇ ಬಂದು ನೋಡೋದು. ಆಯ್ತು, ಖಂಡಿತ ಬಾ. ಎನಿವೇಸ್, ಎಲ್ರಿಗೂ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬನ್ನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.